ಧೃತರಾಷ್ಟ್ರ ನಿನ್ನ ಶ್ರೇಯಸ್ಸಿಗೆ ಹೇಳ್ತೇನೆ, ಕರೆದು ಬಿಟ್ಟು ರಾಜ್ಯ ಕೊಡು. ಇಷ್ಟು ಹೇಳಲಿಕ್ಕೆ ದುರ್ಯೋಧನಾದಿಗಳನ್ನು ಕರೆಸಿದ್ರಂತವ್ರು. ಅವ್ರಿಗೂ ಇದು ಕಿವಿಗೆ ಬೀಳ್ಲಿ ಅಂತ ಅವ್ರನ್ನೆಲ್ಲ ಕರೆಸಿ ಎಲ್ಲರ ಸಮ್ಮುಖದಲ್ಲಿ ಮೈತ್ರೇಯರು ಹೇಳ್ತಿದ್ದಾರೆ ರಾಜ್ಯ ಕೊಡು. ಯಾಕೆಂದ್ರೆ ಭೀಮ ಮಹಾಬಲಿಷ್ಠ ಕಿರ್ಮೀರ್ನನ್ನು ಕೊಂದಿದ್ದಾನೆ ಅಂತ ಮೈತ್ರೇಯರು ಹೇಳ್ತಾ ಇದ್ದಾಗ ದುರ್ಯೋಧನ ಎಷ್ಟು ಸಭ್ಯವಾಗಿ ಕೂಡಬೇಕು, ಯಾವ ಕಡೆನೋ ಶಕುನಿ ಕಡೆನೋ ಕರ್ಣನ್ ಕಡೆನೋ ನೋಡ್ಕೊಂಡು ತೊಡೆ ಕುಣಿಸ್ತಾ ಇದ್ದಾನಂತೆ. ಅವ್ರ ಎದುರುಗಡೆ ತೊಡೆ ಕುಣಿಸ್ಕೊಂಡು ತೊಡೆ ತಟ್ಕೋತಾ ಇದ್ದಾನಂತೆ. ಹೀಗೆ ದೊಡ್ಡವರು ಬಂದಾಗ ಅವರ ಎದುರುಗಡೆ ತೊಡೆ ತಟ್ಟೋದೆ ಹೇಗಿರ್ಬೇಕು? ವಿನೀತವನಾಗಿ ವಿನಯದಿಂದ ವರ್ತನೆ ಮಾಡಬೇಕು. ಅಸಭ್ಯ ವರ್ತನೆ ಮಾಡಿದನಂತೆ, ತೊಡೆ ತಟ್ತಾ ಇದ್ದಾನೆ. ದೊಡ್ಡವರ ಎದುರುಗಡೆ ಅವರು ಮಾತಾಡುವಾಗ ಯಾವುದೇ ರೀತಿಯಾದ ಅಸಭ್ಯ ವರ್ತನೆಯನ್ನು ತೋರಿಸಬಾರದು ಅಂತ. ಏನೋ ಒಂದು ರೀತಿಯಲ್ಲಿ ಎದ್ದು ಹೋಗೋದು, ಅಸಭ್ಯ ಮಾಡೋದು, ಕುಚೋದ್ಯ ಮಾಡೋದು, ಇಂತಹದ್ದನ್ನೆಲ್ಲ ಮಾಡ್ತಕ್ಕಂಥದ್ದಲ್ಲ ಅನ್ನೋದನ್ನು ತೋರಿಸ್ಬೇಕು. ಅದಕ್ಕೆ ಮೈತ್ರೇಯರು ನೋಡಿಬಿಟ್ರಂತೆ. ನೋಡಿದಾಗಿ ಅವನು ತೊಡೆ ಕುಣಿಸ್ತಾ ಇದ್ದಾನೆ, ಕರ್ಣನ ಹತ್ರ ಏನೋ ಮಾತಾಡಿಕೊಂಡು. ಹಾಗೆ ಹೇಳಿದ್ರಂತೆ, ಭೀಮನನ್ನ ಪ್ರಶಂಸೆ ಮಾಡ್ತಾ ಇದ್ದೀನಿ, ರಾಜ್ಯ ಕೊಡು ಅಂತ ಒಳ್ಳೆ ಮಾತು ನಾನು ಹೇಳುವಾಗ ನನ್ನನ್ನ ನಿರ್ಲಕ್ಷ್ಯ ಮಾಡಿ ಅವಹೇಳನ ಮಾಡಿ ತೊಡೆ ತಟ್ತಾ ಇದ್ದೀಯಲ್ಲ, ನಿನ್ನ ತೊಡೆ ಮುರಿಯುವಂತಹ ದೊಡ್ಡ ಯುದ್ಧ ಆಗ್ತದೆ ಅಂದ್ರ. ನಿನ್ನ ತೊಡೆ ಮುರಿಲಿಕ್ಕೆ ಕಾರಣೀಭೂತವಾಗುವ ದೊಡ್ಡ ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ಕೊನೆ ಪರ್ಯವಸಾನ ಏನು ಅಂದ್ರೆ ನಿನ್ನ ತೊಡೆ ಮುರಿದು ಪುಡಿ ಆಗ್ತದೆ ಅಂತ ಶಾಪನೆ ಕೊಟ್ಟುಬಿಟ್ಟು. ಶಶಾಪ ಚೈನಂ ಮುನಿರುಗ್ರ ತೇಜಾ ತವೋರು ಭೇದಾಯ ಭವೇತ್ಸು ಯುದ್ಧಂ ಇತ್ತೂಚಿವಾನ್. ಆವಾಗ ಧೃತರಾಷ್ಟ್ರ ಅವ್ರ ಕಾಲಿಗೆ ಬಿದ್ದು ಬೇಡ್ಕೊಳ್ತಾನೆ, ಅಯ್ಯೋ ಇಂಥ ಮಾತಾಡಬೇಡಿ, ಏನೋ ಮಾಡಿದ್ರು ಆ ಅವಿವೇಕಿಗಳು ನನ್ನ ಮಕ್ಕಳು, ಅವ್ರಿಗೆ ಬುದ್ಧಿವಾದ ಹೇಳ್ತೇನೆ ಅಂತಂದಾಗ, ಆಯ್ತು ನಾನು ಶಾಪ ಅಂತೂ ಕೊಟ್ಟಿದ್ದೀನಿ, ಈ ದುರ್ಯೋಧನ ನನಗೆ ತೊಡೆ ಕುಣಿಸಿ ತೊಡೆ ತಟ್ಟಿದ್ದಾನೆ ನನ್ನ ಮುಂದೆ, ಭೀಮನನ್ನು ಪ್ರಶಂಸೆ ಮಾಡುವಾಗ ಅವನ ತೊಡೆ ಮುರಿಯುವಂತ ಯುದ್ಧ ಹಾಗೇ ಆಗ್ತದೆ. ಆದ್ರೆ ಅವರಿಗೆ ರಾಜ್ಯ ಕೊಟ್ರೆ ಆಗೋದಿಲ್ಲ, ಅವರಿಗೆ ರಾಜ್ಯ ಕೊಟ್ರೆ ಆಗೋದಿಲ್ಲ. ಆ ಮಾತು ನಂದು ನಡೆಸಿದೆ ಅಂತಂದ್ರೆ ಈ ಮಾತು ಬಿಟ್ಬಿಡ್ತೇನೆ, ಇದನ್ನ ನಡೆಸಲಿಲ್ಲ ಅಂದ್ರೆ ಆ ಮಾತು ನಡೀತದೆ ನೋಡು ಅಂದ್ರೆ ಎರಡು ಮಾತು, ಇವರಿಗೆ ರಾಜ್ಯ ಕೊಡು, ಕೊಡ್ಲಿಲ್ಲ ಅಂತಂದ್ರೆ ಇವನ್ ತೊಡೆ ಮುರಿಯುವಂತ ಯುದ್ಧ, ಕೊಡ್ಲಿಲ್ಲ ಅಂದ್ರೆ ಹಾಗೆ ಆಗ್ತದೆ ನೋಡು ಅಂತ ಇಷ್ಟು ಹೇಳಿ ಸಿಟ್ಟಾಗಿ ಹೋಗೇ ಬಿಟ್ರಂತೆ ಮೈತ್ರೇಯರು. ಆಮೇಲೆ ದುರ್ಯೋಧನ ಇದ್ರ ನನ್ನ ಕರೆದು ಏಕಾಂತದಲ್ಲಿ ಕೇಳಿದ್ನಂತೆ, ಚಿಕ್ಕಪ್ಪ ನಿಜವಾಗೂ ಭೀಮ ಕಿರ್ಮೀರ್ನನ್ ಕೊಂದ ಅಂತ. ಯಾಕೆಂದ್ರೆ ಅದು ಒಳಗೊಳಗೆ ಅವನಿಗೆ ಗಾಬರಿ ಆಗ್ತಾ ಇದೆ, ಕಿರ್ಮೀರ್ನನ್ ಕೊಂದ ಅಂತ ಅಂದ್ಕೂಡ್ಲೆ. ಕಿರ್ಮೀರ್ನನ್ ಕೊಂದ ಅಂದ್ಮೇಲೆ ನನ್ನ ಸೊಂಟ ಮುರಿದೇ ಇರ್ತಾನೇನು ಅಂತ ಇವನಿಗೆ ಹೆದರಿಕೆ. ಇದರ ಎಲ್ಲ ಹೇಳಿಬಿಟ್ಟ, ಹೌದು ಅದೆಲ್ಲ ನಡೆದದ್ದು ನಿಜ ಅಂತ ಹೇಳಿದಾಗ ಭಾರಿ ಹೆದರಿದ್ದಾನೆ. ಬಹಳ ಹೆದರಿಕೆ ಆಯ್ತಂತೆ ದುರ್ಯೋಧನನಿಗೆ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ. ಇಷ್ಟು ಇಲ್ಲಿ ನಡೆದಾಗ ವನವಾಸದಲ್ಲಿ ಏನಾಗಿದೆ ಅಂದ್ರೆ ಅವರು ಕಾಮ್ಯಕ್ಕೆ ವನಕ್ಕೆ ಹೋದವರು ಕೃಷ್ಣನಿಗೆ ಸುದ್ದಿ ಮುಟ್ಟಿಸಿದ್ರಂತೆ. ಇಷ್ಟೆಲ್ಲ ಆದ್ಮೇಲೆ ಕೃಷ್ಣನಿಗೆ ಸುದ್ದಿ ಹೋಗಿದೆ, ನಾವಿಲ್ಲಿ ಬಂದಿದ್ದೀವಿ, ವನವಾಸದಲ್ಲಿದ್ದೀವಿ ಅಂತ ಇವರೇ ಸುದ್ದಿ ಕಳಿಸಿದ್ರಂತೆ. ಆ ಸುದ್ದಿ ಮುಟ್ಟಿದ ಕೂಡಲೇ ಕೃಷ್ಣ ಬಂದ. ಕಾಮ್ಯಕ ವನಕ್ಕೆ ಕೃಷ್ಣ ಬಂದು ಕೂಡಲೇ ಇವರೆಲ್ಲ ನಮಸ್ಕಾರ ಮಾಡಿದ್ರು. ದ್ರೌಪದಿ ದೇವಿ ಅತ್ತೇ ಬಿಟ್ಲಂತೆ ಕಾಲಿಗೆ ಬಿದ್ದು. ಆಗ ಇವರದೆಲ್ಲ ಕಥೆ ಕೇಳಿದ. ಏನೇನಾಯ್ತು? ಏನಿಲ್ಲ, ಎರಡೆರಡು ಸಲ ಜೂಜಾಟ ಆಯ್ತು, ಸೋತದ್ದು ಎಲ್ಲ ವಿಷಯ ಗೊತ್ತಾಯ್ತು. ಗೊತ್ತಾದಾಗ ಹೇಳಿದನಂತೆ, ಎಂಥ ಕೆಲಸ ಆಗೋಯ್ತು, ನಾನ್ ನೋಡಿದ್ರೆ ಆ ಸಾಲ್ವ ಎಲ್ಲಿ ಬಂದೋ ಏನೋ, ಆ ಸಾಲ್ವ ಯುದ್ಧಕ್ಕೆ ಬಂದಿದ್ದಾನೆ ಅಂತ ನಾನು ದ್ವಾರಕೆಗೆ ಹೋಗಿಬಿಟ್ಟೆ. ಆ ದ್ವಾರಕೆಯಲ್ಲಿಯೂ ಯುದ್ಧ ನಡೆಯಲಿಲ್ಲ, ದ್ವಾರಕೆಯಲ್ಲಿದ್ದರಾದ್ರೂ ಪರವಾಗಿದ್ದಿಲ್ಲ, ನಾನ್ ದ್ವಾರಕೆ ಬಿಟ್ಟು ಇನ್ನೆಲ್ಲೋ ಹೋದೆ, ಅದರಿಂದ ನನಗೆ ಸುದ್ದಿನೇ ತಿಳಿಲಿಲ್ಲ, ತಿಳಿದಿದ್ರೆ ಹೀಗೆ ಆಗ್ತಿದ್ದಿಲ್ಲ ಅಂತ, ನಾನು ಈ ರೀತಿ ಜೂಜಾಟ ಆಡ್ಲಿಕ್ಕೆ ಬಿಡ್ತಿದ್ದಿಲ್ಲ, ನಿಮಗೆ ವನವಾಸ ಆಗ್ಲಿಕ್ಕೆ ಬಿಡ್ತಿದ್ದಿಲ್ಲ ಅಂತ ದ್ರೌಪದಿ ದೇವಿಗೆ ಈ ಮಾತು ಹೇಳ್ತಾ ಇದ್ದಾನಂತ. ಏನ್ ಕೃಷ್ಣನಿಗೆ ಗೊತ್ತಿಲ್ಲದೆ ಇರೋ ವಿಷಯ ಯಾವುದು? ಎಲ್ಲೋ ದೂರದಲ್ಲಿದ್ದೆ ನಾನು, ದೂರ ಯಾವುದು ಹತ್ತಿರ ಯಾವುದು ಇದೆಲ್ಲ ಬೇರೆಯವರಿಗೆ ದೂರ ಹತ್ತಿರ ಅನ್ನೋದು. ಕೃಷ್ಣನಿಗೆ ತದ್ದೂರೇ ತದು ಅಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ಎಲ್ಲರ ಒಳಗೂ ಇದ್ದಾನೆ, ಎಲ್ಲರ ಹೊರಗೂ ಇದ್ದಾನೆ, ಎಲ್ರಿಗೆ ಹತ್ತಿರದಲ್ಲಿದ್ದಾನೆ, ಎಲ್ರಿಗೂ ದೂರದಲ್ಲಿದ್ದಾನೆ. ದೂರ ಹತ್ತಿರ ಒಳಗೆ ಹೊರಗೆ ವ್ಯವಧಾನ ಅಡ್ಡಿ ಇತ್ತು ಕಾಣಿಸಲಿಲ್ಲ, ಇದ್ಯಾವುದು ಕೃಷ್ಣನಿಗೆ ಅನ್ವಯಿಸೋದೇ ಇಲ್ಲ. ಆದರೂ ಕೂಡ ಕೃಷ್ಣ ಈ ಮಾತಾಡ್ತಾ ಇದ್ದಾನೆ. ಇದರಲ್ಲಿ ಅರ್ಥ ಏನು ಅಂತಂದ್ರೆ, ನಿಮ್ಮ ದೇಹವೆಂಬಂತಹ ದ್ವಾರಕೆಯಲ್ಲಿ ನಾನಿದ್ರೆ ಹೀಗಾಗ್ತಿದ್ದಿಲ್ಲ, ಧರ್ಮರಾಜನ ದೇಹವೇ ದ್ವಾರಕೆ, ನವದ್ವಾರಗಳಿಂದ ಕೂಡಿದಂತಹ ಅವನ ದೇಹ, ಅದರಲ್ಲಿ ನಾನಿದ್ದಿಲ್ಲ ಅಂತಂದ್ರೆ ಕೃಷ್ಣ ಮುಂದೆ ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಕಲಿಪ್ರವೇಶ ಆಗ್ಲಿ ಧರ್ಮರಾಜನಿಗೆ ಅಂತ ತಾನು ದೂರ ಸರದ್ನಂತೆ. ಕಲಿಪ್ರವೇಶ ಆಗಿತ್ತು, ಆ ಕಲಿಪ್ರವೇಶದಿಂದ ಹೀಗೆಲ್ಲ ಆಯ್ತು ಅಂತ ಅವನ ಮಾತಿನ ಅಭಿಪ್ರಾಯ. ಸನ್ನಿಧಾನೇ ಅಥವಾ ದೂರೇ ಕಾಲ ವ್ಯವಹಿತೇಪಿವ, ಕಾಲದ ವ್ಯವಧಾನ ದೇಶದ ವ್ಯವಧಾನ ಯಾವುದೂ ಕೂಡ ಅವನಿಗೆ ಅನ್ವಯಿಸೋದಿಲ್ಲ. ಆದ್ರೆ ಆ ಮಾತು ಆಡ್ತಾನೆ. ಯಾಕೆ ಅಂದ್ರೆ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತ ತಾನೇ ಆದೇಶ ಮಾಡಿದ್ದಾನೆ ದೇವತೆಗಳಿಗೆ. ನೀವು ಮನುಷ್ಯರ ಮಧ್ಯದಲ್ಲಿ ಅವತಾರ ಮಾಡಿದಾಗ ನೀವು ದೇವತೆಗಳೇ ಆಗಿರಬಹುದು,
ಮನುಷ್ಯರ ಮಧ್ಯದಲ್ಲಿ ಅವತಾರ ಮಾಡಿದಾಗ ನಿಮ್ಮ ದೇವತ್ವವನ್ನ ಪ್ರದರ್ಶನ ಮಾಡಬೇಡ್ರಿ ಅಂತ. ಮನುಷ್ಯರಂತೆ ನಡ್ಕೊಳ್ಬೇಕು, ದೇವತ್ವ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕೆ? ನೀವು ದೇವತ್ವ ಪ್ರದರ್ಶನ ಮಾಡಿದ್ರಿ, ನೀವು ದೇವತೆಗಳು ಅಂತ ಯಾರಿಗಾದರೂ ಸುಳಿವು ಸಿಕ್ತು ಅಂತಂದ್ರೆ ಮತ್ತೆ ಹೆಚ್ಚು ಕಾಲ ನೀವು ಭೂಮಿಯಲ್ಲಿರೋ ಹಾಗಿಲ್ಲ ಅಂತ. ಜ್ಞಾತವಾಸ ಸ್ಥಿರಂದೃಶು ಅಂತ ಉಂಟು. ಇನ್ನೊಬ್ಬರಿಗೆ ಇವರು ದೇವತೆಗಳು ಅಂತ ಏನಾದ್ರೂ ಸುಳಿವು ಸಿಕ್ತು ಅಂತಂದ್ರೆ ಗೊತ್ತಾಯ್ತು ಅಂದ್ರೆ ಅವ್ರ ದೇಹ ಬಿಟ್ಟು ಆ ಭೂಮಿ ಬಿಟ್ಟು ಅವರು ಹೊರಟು ಬಿಡ್ತಾರೆ. ಆದ್ರಿಂದ ಹೆಚ್ಚು ಕಾಲ ಇರಬೇಕು ಅಂತಾದ್ರೆ, ಏನೇನೋ ಕಾರ್ಯ ಆಗಬೇಕು ಅಂತಾದ್ರೆ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತಿರೋದು. ಆದ್ರಿಂದ ನೀವು ಹೀಗೆ ಇರ್ರಿ ಅಂತ ಪರಮಾತ್ಮನ ಆದೇಶ. ತಾನೂ ಕೂಡ ಮತ್ತೆ ಮನುಷ್ಯನಾಗಿ ಅವತಾರ ಮಾಡಿದ ಮೇಲೆ ಹಾಗೆ ನಟನೆ ಮಾಡಬೇಕು, ಅದಕ್ಕೋಸ್ಕರ ಹಾಗೆ ಮಾಡಿದ. ನಿಜವಾಗಿಯೂ ತತ್ವ ಏನು? ಕೃಷ್ಣ ಇದ್ದಿದ್ರೆ ಖಂಡಿತ ಜೂಜಾಟಕ್ಕೆ ಬಿಡ್ತಿದ್ದಿಲ್ಲ, ಕೃಷ್ಣನ ಮಾತು ಕೇಳ್ತಿದ್ದು, ಜೂಜಾಟ ಆಗ್ತಿದ್ದಿಲ್ಲ. ಅಥವಾ ಮೋಸ ಮಾಡಿದ್ರೆ ಅದನ್ನಾದ್ರೂ ತಡಿತಿದ್ದ. ಅಲ್ಲಿ ತನಕ ಹೋಗೋದೇ ಬೇಡ, ಜೂಜಾಟಕ್ಕೆ ಕಳಿಸ್ತಿದ್ದಿಲ್ಲ. ತಡಿತಿದ್ದ ಅನ್ನೋದು ಬೇಡ, ಶಕುನಿಯನ್ ತಡಿತಿದ್ದ ಅನ್ನೋದಕ್ಕಿಂತ ಕಳಿಸ್ತಾನೆ ಇದ್ದಿಲ್ಲ. ಯಾಕೆ ಹೋದ ಹಾಗಾದ್ರೆ ಶ್ರೀಕೃಷ್ಣ? ಯಾಕೆ ಧರ್ಮರಾಜನ ದೇಹ ಬಿಟ್ಟು ಕಲ್ಯಾವೇಶ ಆಗುವ ಹಾಗೆ ಮಾಡಿ ಯಾಕೆ ಈ ರೀತಿ ಮಾಡಿದ? ಒಳಗೆ ನಿಂತುಕೊಂಡು ಸರ್ವಾಂತ ಪ್ರೇರಕ, ಸರ್ವಾಂತರ ನಿಯಾಮಕ, ಅವನಿಗೆ ಕಲಿಯಾವೇಶ ಆಗದೇ ಇದ್ದ ಹಾಗೆ ಸದ್ಬುದ್ಧಿ ಪ್ರೇರಣೆ ಮಾಡಿಬಿಡಬಹುದಾಗಿತ್ತು. ಯಾಕೆ ಹೀಗೆ ಮಾಡಿದ ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ಹಿನ್ನೆಲೆ ಇರುತ್ತೆ. ದುಷ್ಟಾನಾಂ ದೋಷವೃದ್ಧ್ಯರ್ಥಂ ಭೀಮಾದೀನಾಂ ಗುಣೋನ್ನತೆ ಯುಧಿಷ್ಠಿರೇ ಅತಿವೃದ್ಧಂತು ರಾಜಸೂಯಾದಿ ಸಂಭವಂ. ರಾಜಸೂಯಾಗ ಮಾಡಿದಾಗ ಆ ರಾಜಸೂಯಾಗದ ಪ್ರಧಾನ ಯೋಗ್ಯತೆ ಇದ್ದದ್ದು ಭೀಮನಿಗೆ. ಅದು ಹೇಳಿದ್ವಿ ಹಿಂದೆ. ಅದರ ಯೋಗ್ಯತೆ ಭೀಮನಿಗೆ ಇರೋದು. ಅಷ್ಟು ಪುಣ್ಯ ಪಡೆಯುವಂತಹ ಯೋಗ್ಯತೆ ಭೀಮನಿಗೆ. ಧರ್ಮರಾಜಂದು ಅಂಥ ಯೋಗ್ಯತೆನೇ ಅಲ್ಲಂತ. ಅರ್ಜುನನಿಗಿಂತಲೂ ಕೂಡ ಕೆಳಗೆ ಧರ್ಮರಾಜ. ಹುಟ್ಟುವಾಗ ಅಣ್ಣಾಗಿ ಹುಟ್ಟಿದ್ದಾನೆ, ಆ ಮಾತು ಬೇರೆ. ಸ್ವರೂಪ ವಿಚಾರ ಮಾಡಿದರೆ ಅರ್ಜುನನಿಗಿಂತಲೂ ಕೂಡ ಕೆಳಗಿದ್ದಾನೆ. ಆದ್ರಿಂದ ಧರ್ಮರಾಜನ ಯೋಗ್ಯತೆ ಅಲ್ಲ. ಆದರೆ ಸಂಕಲ್ಪ ಮಾಡಿದ್ದವನು, ಪಾದ ಪ್ರಕ್ಷಾಲನೆ ಮಾಡಿದ್ದವನು. ಅದರಿಂದ ಹಿಂದೆ ಹೇಳಿದ್ದಾರೆ, ಯಾವುದೇ ಕರ್ಮ ನಡೀಬೇಕಾಗಿದ್ರೆ ಆ ಕೆಲಸ ನಡೀಲಿಕ್ಕೆ ಪ್ರಧಾನ ಪಾತ್ರ ಯಾರ್ದಿರ್ತದೋ ಅವರಿಗೆ ಮುಖ್ಯ ಫಲ. ಪ್ರಧಾನ ಪಾತ್ರ ಯಾರು ವಹಿಸಿರ್ತಾರೆ ಅವರಿಗೆ ಮುಖ್ಯ ಫಲ. ಯಾರೋ ಚುಚ್ಚು ಕೊಟ್ಟಿರ್ತಾರೆ, ಹೇಳ್ಕೊಟ್ಟಿರ್ತಾರೆ, ಏನೋ ಮಾಡಿರ್ತಾರೆ, ಅವರಿಗೆ ಪ್ರಧಾನ ಫಲ. ಇವನಿಗೆ ಸ್ವಲ್ಪನೇ. ಆದರೂ ಕೂಡ ಆ ಸ್ವಲ್ಪವೇ ಧರ್ಮರಾಜನಿಗೆ ಜಾಸ್ತಿ ಆಗಿತ್ತಂತೆ. ಎಷ್ಟು ಬಂದಿತ್ತೋ ಅಷ್ಟೇ ಅವನ ಯೋಗ್ಯತೆಗೆ ಜಾಸ್ತಿ ಪುಣ್ಯ ಬಂದಿತ್ತಂತೆ ಧರ್ಮರಾಜನಿಗೆ. ಅದು ಹ್ರಾಸ ಆಗೋದು ಅಂದ್ರೆ ಏನು? ಕೆಲವರು ಜಾಸ್ತಿ ಪುಣ್ಯ ಮಾಡ್ತಾರೆ, ಯೋಗ್ಯತೆ ಮೀರಿ ಪುಣ್ಯ ಮಾಡ್ತಾರೆ. ಭೀಮಸೇನಿಗೆ ಅಷ್ಟು ಪುಣ್ಯ ದಕ್ಕಿಸ್ಕೊಳ್ತಕ್ಕಂಥ ಯೋಗ್ಯತೆ ಭೀಮನಿಗಿದೆ. ಬೇಕಾದಷ್ಟು ತಿನ್ನೋ ಯೋಗ್ಯತೆನೂ ಇದೆ, ಅಷ್ಟು ಪುಣ್ಯ ಸಂಪಾದನೆ ಮಾಡೋ ಯೋಗ್ಯತೆನೂ ಇದೆ. ಉಪವಾಸ ಬೀಳ್ಲಿಕ್ಕೂ ಗಟ್ಟಿ, ತಿನ್ಲಿಕ್ಕೂ ಗಟ್ಟಿ, ಪುಣ್ಯ ಮಾಡ್ಲಿಕ್ಕೂ ಗಟ್ಟಿ, ಆ ಪುಣ್ಯ ತುಂಬಿಸ್ಕೊಳ್ಳಿಕ್ಕೂ ಗಟ್ಟಿ ಭೀಮ. ಆದರೆ ಧರ್ಮರಾಜ ಅಷ್ಟು ಪುಣ್ಯ ದಕ್ಕಿಸ್ಕೊಳ್ಳುವಷ್ಟು ಅವನ ಯೋಗ್ಯತೆ ಅಲ್ಲ. ಅದು ಹ್ರಾಸ ಆಗಬೇಕು. ಹ್ರಾಸ ಆಗೋದು ಅಂದ್ರೆ ಏನು? ಹ್ರಾಸ ಆಗೋದು ಅಂತಂದ್ರೆ ಪರಮಾತ್ಮನ ಸೃಷ್ಟಿಯಲ್ಲಿ ಹಿಂಗೊಂದು ವ್ಯವಸ್ಥೆ ಮಾಡಿರ್ತಾನಂತೆ. ಹೆಚ್ಚಿನ ಯೋಗ್ಯತೆ ಇಲ್ದಿದ್ದವರು ಯಾರಾದ್ರೂ ಹೆಚ್ಚು ಪುಣ್ಯ ಸಂಪಾದನೆ ಮಾಡಿಬಿಟ್ರೆ ಅದು ಹ್ರಾಸ ಆಗೋದು ಅಂದ್ರೆ ಅದನ್ನ ಬೇರೆಯವರಿಗೆ ಹಂಚಿಸ್ತಾನ. ಸುಮ್ಮನೆ ಎಲ್ಲೋ ಸೋರಿ ಹೋಗೋದಲ್ಲ, ಬೇರೆಯವರಿಗೆ ಅದು ಹೋಗಿ ಸೇರೋ ಹಾಗೆ ಸಂಕ್ರಮಣ ಅಂತಾರೆ. ಅದಕ್ಕೆ ಪುಣ್ಯ ಸಂಕ್ರಮಣ ಅಂತಾರೆ. ಅವರ ಪುಣ್ಯ ಮತ್ತೊಬ್ಬರಿಗೆ ಹೋಗಿ ಸೇರೋ ಹಾಗೆ ಮಾಡ್ತಾನಂತೆ. ಯಾರಿಗೆ ಸೇರ್ತದೆ ಅಂತಂದ್ರೆ ಆ ಹೆಚ್ಚು ಪುಣ್ಯ ಮಾಡಿದವನ ನಿಮಿತ್ತದಿಂದ ಯಾರು ಕಷ್ಟಪಟ್ಟಿರ್ತಾರೆ, ಯಾರು ಕ್ಲೇಶ ಅನುಭವಿಸಿರ್ತಾರೆ, ಅವನ ಪುಣ್ಯ ಎಲ್ಲ ಅವನಿಗಾಗಿ ಕ್ಲೇಶ ಅನುಭವಿಸಿದವರು ಇರ್ತಾರಲ್ಲ, ಇವರಿಗೆ ಸೇರ್ತದೆ. ಈಗ ಧರ್ಮರಾಜನಿಗೆ ರಾಜಸೂಯಾಗ ಮಾಡಿದ್ರಿಂದ ಹೆಚ್ಚಿನ ಪುಣ್ಯ ಹೋಗಿ ಅವನಿಗೆ ಸೇರಿತು. ಅದು ಹ್ರಾಸ ಆಗಬೇಕು. ಹ್ರಾಸ ಆಗೋದು ಅಂದ್ರೇನು? ಬೇರೆಯವರಿಗೆ ಹಂಚಿಕೆ ಆಗಬೇಕು, ಬೇರೆಯವರಿಗೆ ಆ ಪುಣ್ಯ ಸಂಕ್ರಮಣ ಮಾಡಬೇಕು. ಯಾರಿಗೆ ಮಾಡಬೇಕು? ಯಾರ್ಯಾರಿಗೂ ಮಾಡೋದಿಲ್ಲಂತೆ. ಆ ಧರ್ಮರಾಜನ ನಿಮಿತ್ತದಿಂದಲೇನೆ ಯಾರು ದುಃಖ ಅನುಭವಿಸಿದ್ರೋ, ಯಾರು ಕ್ಲೇಶಕ್ಕೆ ಒಳಗಾಗಿದ್ರೋ ಅವರಿಗೆ ಹಂಚುತ್ತಾನಂತೆ. ಧರ್ಮರಾಜನಿಂದಾಗಿ ಕ್ಲೇಶ ಅನುಭವಿಸೋದವರು ಅಂದ್ರೆ ಯಾರು? ಭೀಮ, ಅರ್ಜುನ. ಇವರನ್ನೆಲ್ಲ ಪಣಕ್ಕಿಟ್ಟು ಸೋತು ದಾಸರು ಅಂತ ಒಪ್ಪಿಸಿಬಿಟ್ಟ. ಇವರೆಲ್ಲ ತಮ್ಮ ವಸ್ತ್ರಗಳನ್ನೆಲ್ಲ ಬಿಚ್ಚಿ ನಾರಮಡಿ ಉಡಬೇಕಾಯ್ತು. ದ್ರೌಪದಿ ಕ್ಲೇಶ ಪಟ್ಲು, ಅವಳ ವಸ್ತ್ರವನ್ನು ಸೆಳೆದ. ಆದ್ರಿಂದ ಧರ್ಮರಾಜನಿಂದಾಗಿ ಕ್ಲೇಶ ಪಟ್ಟವರು ಭೀಮ, ಅರ್ಜುನ ಇವರೆಲ್ಲ. ಅವರಿಗೆ ಅವನ ಪುಣ್ಯ ಎಲ್ಲ ಇವರಿಗೆ ಸಂಕ್ರಮಣ ಆಯ್ತಂತೆ. ಅದಕ್ಕೆ ಹೇಳ್ತಾರೆ, ದೊಡ್ಡವರೇನಾದ್ರೂ ಬೈದಾಗ, ದೊಡ್ಡವರೇನಾದ್ರೂ ನಮಗೆ ಕ್ಲೇಶ ಕೊಟ್ಟಾಗ, ಅವರಿಂದ ನಮಗೆ ಬಹಳ ತೊಂದರೆ ಆದಾಗ ಅವರಿಗೇನು ಅನ್ಲಿಕ್ಕೆ ಹೋಗಬಾರ್ದಂತೆ. ಸುಮ್ಮನೆ ಅದನ್ನ ಸಹನೆ ಮಾಡ್ಕೊಂಡು ಕೂಡ್ಬೇಕಂತೆ. ಅವರ ಪುಣ್ಯ ಸಲೀಸಾಗಿ ನಮಗ್ ಬರ್ತದೆ. ದೊಡ್ಡವರಿಂದಾಗಿ ಕ್ಲೇಶ ಅನುಭವಿಸಿದ್ರೆ ಆವಾಗ ಆ ಕ್ಲೇಶ ಅನುಭವಿಸಿದ್ದಕ್ಕೆ ಅವರ ಪುಣ್ಯ ಇವರಿಗೆ ಸಂಕ್ರಮಣ ಆಗ್ತದಂತೆ. ಧರ್ಮರಾಜ ಮಿತಿಮೀರಿ ಸಂಪಾದನೆ ಮಾಡಿದ ಪುಣ್ಯ ಇವನಿಗೆ ಸಂಕ್ರಮಣ ಆಗ್ಲಿಕ್ಕೋಸ್ಕರ ಕೃಷ್ಣ ಆ ಉಪಾಯ ಮಾಡಿದನಂತೆ. ಜೂಜಾಟ ಆಡ್ಲಿ, ಧರ್ಮರಾಜ ಜೂಜಾಟಕ್ಕೆ ಹೋದ. ಜೂಜಾಟಕ್ಕೆ ಹೋಗಿ ಇವ್ರನ್ನೆಲ್ಲ ಪಣಕ್ಕಿಟ್ಟ. ಇವ್ರು ಕ್ಲೇಶ ಅನುಭವಿಸಿದ್ರು. ಆ ಧರ್ಮರಾಜನ ಪುಣ್ಯ ಇವರಿಗೆ ಸಂಕ್ರಮಣ ಆಯ್ತು. ಇಷ್ಟಲ್ಲದೆ ಯಾರ್ಯಾರಿಗೆ ಹೇಗೆ ಸಂಕ್ರಮಣ ಆಯ್ತು ಅನ್ನೋದನ್ನು ಕೂಡ ಬಹಳ ಸೊಗಸಾಗಿ ಲೆಕ್ಕ ಹೇಳ್ತಾರೆ.
ಅದರ ಕ್ರಮ ಹೇಳ್ತಾ ಇದ್ದಾರೆ. ಭೀಮನಿಗೆ ಜಾಸ್ತಿ ಪುಣ್ಯ ಅಂತ, ಭೀಮನಿಗಿಂತ ಕಡಿಮೆ ಅರ್ಜುನನಿಗೆ ಸಂಕ್ರಮಣ ಆಯ್ತಂತ. ಇವ್ರ ಪುಣ್ಯ ಇವರಿಗೆ ಬಂದಿದೆ ಬೇರೆ. ಯಾಕೆ ಈ ದಿಗ್ವಿಜಯ ಮಾಡಿ ಬಂದ್ರು, ತಾವು ಪಾತ್ರ, ಅವ್ರದ್ದು ಪಾತ್ರ ಇತ್ತು, ತಾವು ಪಾಲ್ಗೊಂಡಿದ್ರು, ಆ ಪುಣ್ಯ ಇದೆ. ಧರ್ಮರಾಜನ ಪುಣ್ಯ ಯಾರ್ಯಾರಿಗೆ ಎಷ್ಟೆಷ್ಟು ಬಂತು ಅಂತಂದ್ರೆ, ಧರ್ಮರಾಜನ ಪುಣ್ಯ ಜಾಸ್ತಿ ಬಂದದ್ದು ಭೀಮನಿಗೆ. ಯಾಕೆ ಅಂತಂದ್ರೆ ಭೀಮ ಆ ಸಂದರ್ಭದಲ್ಲಿ ಅವನಿಗೊಂದು ವಿಶೇಷ ಧರ್ಮ ಸಂಪಾದನೆ ಮಾಡುವ ಅವಕಾಶ ಬಂತಂತೆ. ಏನು ಅಂತಂದ್ರೆ, ಇಂಥ ಧರ್ಮ ಪತ್ನಿಯನ್ನ ಪಣಕ್ಕಿಟ್ಟಿಯಲ್ಲ, ನಿನ್ ಕೈ ಸುಟ್ಟು ಬಿಡಬೇಕು ಅಂತ ಹೇಳಿ ಆ ಮಾತಾಡಿದ್ನಲ್ಲ, ಇದರಿಂದ ಧರ್ಮರಾಜನಿಗೊಂದು ಸ್ಪೆಷಲ್ ಪುಣ್ಯ ಬಂತದ್ದು. ಧರ್ಮರಾಜನ ಪುಣ್ಯ ಸಂಕ್ರಮಣ ಆಯ್ತು. ದ್ರೌಪದಿಯನ್ನ ಪಣಕ್ಕಿಟ್ಟಿದ್ದಿ, ನಿನ್ ಕೈ ಸುಡಬೇಕಾಗಿದೆ ಮೊದಲು, ಇಂಥ ಅನ್ಯಾಯ ಮಾಡಿದ್ದಕ್ಕೆ ಅಂತ ಪ್ರತಿಭಟನೆ ಮಾಡಿದ್ನಲ್ಲ, ಈ ಪ್ರತಿಭಟನೆ ಮಾಡಿದ್ರಿಂದ ಧರ್ಮರಾಜನಿಗೆ ಹೆಚ್ಚು ಪುಣ್ಯ, ಇದು ಭೀಮನಿಗೆ ವಿಶೇಷ ಪುಣ್ಯ ಬಂತಂತೆ. ಭೀಮನನ್ನ ಅನುಸರಿಸದೆ ಇವರೆಲ್ಲ ಕ್ಷಮಾ ತೋರಿದ್ರಿಂದ ಅಷ್ಟು ಪುಣ್ಯ ಬರಲಿಲ್ಲ, ಆದ್ರೂ ಪುಣ್ಯ ಬಂತಂತೆ ಇವರು. ಯಾಕೆಂದ್ರೆ ಅವನಿಂದಾಗಿ ಕ್ಲೇಶ ಭೀಮನನ್ನ ಅನುಸರಿಸಲಿಲ್ಲ, ಕೈ ಸುಡಬೇಡ ಅಂತ ಕೂಡಿಸಲಿಕ್ಕೆ ಹೋಗಿದ್ದ ಅರ್ಜುನ. ಆದ್ರಿಂದ ಭೀಮನಿಗಿಂತ ಕಡಿಮೆ ಪುಣ್ಯ ಅರ್ಜುನನಿಗೆ ಬಂತಂತೆ. ದ್ರೌಪದಿಗೂ ಪುಣ್ಯ ಬಂತು. ಯಾಕೆ ಅಂತಂದ್ರೆ ಭೀಮನ ಮನಸ್ಸನ್ನು ತಿಳ್ಕೊಂಡು, ಕೃಷ್ಣನ ಮನಸ್ಸನ್ನು ತಿಳ್ಕೊಂಡು, ದ್ರೌಪದಿ ದೇವಿಯು ಕೂಡ ಆ ದುಶ್ಯಾಸನನಿಗಾಗ್ಲಿ ದುರ್ಯೋಧನನಿಗಾಗ್ಲಿ ಶಾಪ ಕೊಡದೆ ಬರೇ ಕೃಷ್ಣ ದ್ವಾರಕಾವಾಸನಂತ ಕ್ಲೇಶ ಪಟ್ಲಲ್ಲ, ಅಷ್ಟರಿಂದ ಆ ಧರ್ಮರಾಜನ ಪುಣ್ಯ ದ್ರೌಪದಿಗೂ ಕೂಡ ಸಂಕ್ರಮಣ ಆಯ್ತಂತೆ. ಈ ರೀತಿ ಅವನ ಅಧಿಕವಾದಂತಹ ಪುಣ್ಯವನ್ನ ಇವರಿಗೆ ಸಂಕ್ರಮಣ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣ ಈ ರೀತಿ ದೂರ ಹೋಗಿ ಜೂಜಾಟಕ್ಕೆ ಇವರು ಹೋಗುವ ಹಾಗೆ ಮಾಡಿದ್ದೆಲ್ಲ ಈ ಉದ್ದೇಶ. ಇಷ್ಟೇ ಅಲ್ಲದೆ ವೇದವ್ಯಾಸ ದೇವರು ಒಂದು ಕೆಲಸ ಮಾಡಿದ್ರಂತೆ. ವೇದವ್ಯಾಸ ದೇವರು ತಾವು ಬಂದ್ರು, ಧೃತರಾಷ್ಟ್ರನ ಹತ್ರ ಬಂದು ನಿನ್ನ ಮಕ್ಕಳಿಗೆ ಬುದ್ಧಿವಾದ ಹೇಳು ಅಂದ್ರು. ಧೃತರಾಷ್ಟ್ರ ಏನಂದ, ನಿಮಗೂ ಮೊಮ್ಮಗನೇ, ನೀವೇ ಹೇಳ್ಬಿಡ್ರಿ ಅಂತಂದ. ಹೇಳ್ಬಿಡ್ಬಹುದಾಗಿತ್ತು ಒಂದು ಮಾತು ವ್ಯಾಸ. ಧೃತರಾಷ್ಟ್ರನಿಗೆ ಹೇಳಿದ್ರಂತೆ, ದುರ್ಯೋಧನನ ಕರೆದು ನೋಡಪ್ಪ ಹೋಗ್ಬೇಡ್ರಿ ಯುದ್ಧಕ್ಕೆ ಅಂತ ಹೇಳಿಬಿಡ್ಬಹುದಾಗಿತ್ತು. ಯಾಕೆ ಹೇಳಲಿಲ್ಲ? ಅಜ್ಜನಾಗಿ ಮೊಮ್ಮಕ್ಕಳಿಗೆ ಯಾಕೆ ತಾನು ವೇದವ್ಯಾಸ ದೇವರು ಹೇಳಲಿಲ್ಲ? ಅದರಲ್ಲೂ ಒಂದು ಆಂತರ್ಯ ಇದೆ. ಯಾಕೆ ಹೇಳಲಿಲ್ಲ ಅಷ್ಟೇ ಅಲ್ಲ, ಇನ್ನೊಂದು ಮಾತಾಡಿದ್ರು, ನಿನ್ನ ಮಕ್ಕಳ ಮುಖ ನೋಡ್ಲಿಕ್ಕೆ ನನಗಿಷ್ಟ ಇಲ್ಲ ಅಂದ್ರು, ಅವ್ರ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರು. ಇಷ್ಟು ಅಂದದ್ರಿಂದ ವಿಶೇಷ ಪಾಪ ತುಂಬಿತಂತೆ ಅವರಿಗೆ, ದುರ್ಯೋಧನಾದಿಗಳಿಗೆ. ದೊಡ್ಡವರು ಯಾರ ಬಗ್ಗೆ ಆದ್ರೂ ಅವರ ಮುಖ ನೋಡ್ಲಿಕ್ಕೆ ನನಗಿಷ್ಟ ಇಲ್ಲ, ಅವ್ರನ್ನ ಮಾತಾಡಿಸ್ಲಿಕ್ಕೆ ನನಗಿಷ್ಟ ಇಲ್ಲ ಅಂತ ಇನ್ನೊಬ್ಬರ ಹತ್ರ ಅಂದ್ರೂ ಸಾಕು ಅವ್ರಿಗೆ ಪಾಪ ಬರ್ತದಂತ. ದೊಡ್ಡವರು ಇಷ್ಟ ಅಂದ್ರೂ ಸಾಕು ಅವ್ರಿಗೆ ಪಾಪ ಬರ್ತದಂತ. ಪ್ರತ್ಯಕ್ಷವಾಗಿಲ್ಲ, ಪರೋಕ್ಷವಾಗಿ ಅಂದ್ರೂ ಸಾಕು ಅವ್ರಿಗೆ ಪಾಪ ಬರ್ತದಂತ. ಅದೇ ಏನಂದ್ರು, ನನಗೆ ಬಹಳ ಹಿಡಿಸಿದ್ದು ಅಂತಂದ್ರೆ ಪಾಂಡವರು, ಬಹಳ ಬೇಕಾದವರು ನನಗೆ ಪಾಂಡವರು. ಅವ್ರ ಹತ್ರ ಏನು ಬೇಕಾದ್ರೆ ಮಾತಾಡೇನು ಹೇಳೇನು, ಅವ್ರ ಹತ್ರ ಎಷ್ಟು ಬೇಕಾದ್ರೆ ವ್ಯವಹಾರ ಮಾಡ್ತೀನಿ, ನಿನ್ನ ಮಕ್ಕಳ ಸಹವಾಸ ಮಾತ್ರ ನನಗೆ ಬೇಡ ಅಂದ್ರು ವ್ಯಾಸ. ಪಾಂಡವರು ನನಗೆ ಬಹಳ ಹಿತರು ಅಂತ ಧೃತರಾಷ್ಟ್ರನ ಹತ್ರ ಅಂದ್ರು, ಪಾಂಡವರ ಹತ್ರ ಅಲ್ಲ. ಅದರಿಂದ ಅವರಿಗೆ ಇನ್ನಷ್ಟು ಪುಣ್ಯ ಬಂತಂತೆ. ದೊಡ್ಡವರಿಂದ ಪರೋಕ್ಷದಲ್ಲಿ ಆದ್ರೂ ಒಂದು ಪ್ರಶಂಸೆ ಪಾತ್ರಕ್ಕೆ, ಒಂದು ಪ್ರಶಂಸೆ ಮಾತಿಗೆ ಪಾತ್ರರಾದ್ರೆ ಸಾಕು, ಅಷ್ಟು ಪುಣ್ಯ ಸಂಪಾದನೆ ಆಗ್ತದೆ. ಆದ್ರಿಂದ ಹಿರಿಯರು ಯಾವಾಗ್ಲೂ ಕೂಡ ನಮ್ಮ ಬಗ್ಗೆ ಯಾರ ಹತ್ರನೇ ಆಗ್ಲಿ ಒಳ್ಳೆ ಮಾತಾಡುವಂತೆ ನಡ್ಕೊಳ್ಬೇಕಂತ. ಇವನ ಮುಖ ನೋಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಏನಾದ್ರೂ ಅವರ ಬಾಯಿಯಿಂದ ಪರೋಕ್ಷದಲ್ಲಿ ಬಂದ್ರು ಸಾಕು, ಪಾಪ ಸಂಗ್ರಹ ಆಗ್ತದೆ. ಯಾರ್ಯಾರೋ ಅಂದ್ರಲ್ಲ, ಮತ್ತೆ ವೇದವ್ಯಾಸ ದೇವರಂಥವ್ರು ಅಂದ್ರೆ, ವೇದವ್ಯಾಸ ದೇವರಂಥವ್ರು ಅಂಥ ಸಾಮರ್ಥ್ಯ ಉಳ್ಳವರು ಹಿಂಗಂದು ಬಿಟ್ರೆ ಆವಾಗ ಆ ರೀತಿ ಆಗ್ತದಂತೆ. ಅದಕ್ಕೆ ವೇದವ್ಯಾಸ ದೇವರು ಬಂದು ಹಾಗೆ ಹೇಳಿದ್ರಂತೆ, ಪುನಶ್ಚ ಪಾಪ ವೃದ್ಧರ್ಥಂ ಅಜೋ ದುರ್ಯೋಧನಾದಿಷು ವ್ಯಾಸೋ ಅಂಬಿಕಾಸುತಂ ಪ್ರಾಹ ಪಾರ್ಥಾಮೇ ಭಿದಿಕಂ ಪ್ರಿಯಾ. ಪಾಂಡವರು ನನಗೆ ಬಹಳ ಪ್ರಿಯರು, ಅವರನ್ನು ಕಾಡಿ ಕಳಿಸಿದ್ದು ನನಗೆ ಮನಸ್ಸಿಗೆ ಬರಲಿಲ್ಲ. ಇಷ್ಟು ಹೇಳಿದ್ದು ಪಾಂಡವರಿಗೆ ಪುಣ್ಯಾಭಿವೃದ್ಧಿಗೋಸ್ಕರ. ಅವರಿಗೆ ರಾಜ್ಯ ಕೊಡಬೇಕು ಅಂತ ಅವರಿಗೂ ಇದ್ದಿಲ್ಲಂತೆ ವ್ಯಾಸರಿಗೆ, ಈಗ ಕೊಟ್ಟು ಬಿಡ್ಲಿ ಅಂತ ಅವರಿಗೂ ಇದ್ದಿಲ್ಲ. ಮತ್ತೆಲ್ಲಾದ್ರೂ ಕೊಟ್ಟು ಬಿಟ್ಟಿದ್ರೆ ಮತ್ತೆ ತಡಿತಿದ್ರೇನೋ, ಮುಂದೆ ಯುದ್ಧ ಆಗ್ಲಿಂತಲೇ ಇತ್ತು. ಆದ್ರೆ ಹೇಳಿದ್ ಯಾಕೆ ಅಂತಂದ್ರೆ, ಅವರನ್ನು ಕಾಡಿ ಕಳಿಸಿದ್ದು ನನಗಿಷ್ಟ ಇಲ್ಲ, ಪಾಂಡವರು ನನಗೆ ಪ್ರಿಯರು ಅಂತ ಹೇಳಿದ ಕೂಡಲೇ ಅವ್ರಿಗೆ ಪುಣ್ಯ ಬಂತು. ಇವರ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರಿಂದ ಇವರಿಗೆ ಪಾಪ ಬಂತದ್ದು. ಇತಿ ದುರ್ಯೋಧನಾದೀನಾಂ ಪಾಪವೃದ್ಧರ್ಥಮೇವ ಸಹ ಪ್ರಿಯಾ ಇತ್ತೇವ ಕಥನಾತ್ ಪಾಂಡವಾನಾಂ ಶುಭೋನ್ನತೆ. ಈ ರೀತಿ ಪರಮಾತ್ಮನ ವ್ಯಾಪಾರದಲ್ಲಿ ಏನೇನೋ ಅಂತರ್ಯ ತುಂಬಿರ್ತದೆ. ತಿಳಿಯದು ನಿನ್ನ ಆಟ ಅಂದ್ರು. ಅವನ ಆಟ ಯಾರಿಗೆ ಅರ್ಥ ಆಗ್ತದೆ, ಯಾಕೆ ಹಿಂಗ್ ಮಾಡ್ತಾನೆ, ಏನೇನೋ ರಹಸ್ಯ ಇಟ್ಕೊಂಡಿರ್ತಾನೆ ಅಂತ ಆಚಾರ್ಯರು, ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಪಾಂಡವರು ಕಾಮ್ಯಕವನಕ್ಕಿದ್ದಾಗ ಅಲ್ಲಿಗೆ ಶ್ರೀಕೃಷ್ಣ ಬಂದು ಇವರೆಲ್ಲರನ್ನೂ ಕೂಡ ಸಾಂತ್ವನಗೊಳಿಸಿದ್ದಾನೆ. ನಾನು ಇದ್ದಿದ್ರೆ ಹಾಗಾಗ್ತಾ ಇದ್ದಿಲ್ಲ, ನಾನು ಇಲ್ಲದೆ ಇದ್ದಿದ್ರಿಂದ ಇಷ್ಟೆಲ್ಲ ಅನಾಹುತ ಆಯಿತು ಅಂತ ಲೋಕ ವಿಡಂಬನೆ ಮಾಡಿ ತಿಳಿಸ್ತಾ ಇದ್ದಾನೆ. ಅನಂತರ ಸ್ವಲ್ಪ ದಿವಸ ಪಾಂಡವರ ಜೊತೆಗೆ ಇದ್ದು ಅಲ್ಲಿಂದ ದ್ವಾರಕಾಪಟ್ಟಣಕ್ಕೆ ಹೋಗುವಾಗ
ಸುಭದ್ರಾಂ ಅಭಿಮನ್ಯುಂಚ ರಥಮಾರೋಪ್ಯ ಕೇಶವಃ ಪಾಂಡವಾನಭ್ಯನುಜ್ಞಾಯ ಸಭಾರ್ಯ ಸ್ವಪುರೀಂ ಯಯೋ. ಅಲ್ಲಿಗೆ ಬರಬೇಕಾದ್ರೆ ಸತ್ಯಭಾಮೆ ಜೊತೆಗೆ ಬಂದಿದ್ದ. ಸತ್ಯಭಾಮಾದೇವಿಯನ್ನು ಕರ್ಕೊಂಡು ತಾನು ದ್ವಾರಕೆಗೆ ಹೋಗುವಾಗ ಜೊತೆಗೆ ಸುಭದ್ರೆಯನ್ನ, ತನ್ನ ತಂಗಿಯಾದಂತಹ ಸುಭದ್ರೆಯನ್ನ ಕರ್ಕೊಂಡು ಅಭಿಮನ್ಯುವನ್ನು ಕೂಡ ಜೊತೆ ಮಾಡಿಕೊಂಡು ಹೋಗಿದ್ದಾನೆ ದ್ವಾರಕೆಗೆ. ಅಂದ್ರೆ ಸುಭದ್ರೆ, ಅಭಿಮನ್ಯು ಇವರೆಲ್ಲ ವನವಾಸಕ್ಕೆ ಬಂದಿದ್ರು ಅಂತ ಅರ್ಥ. ಆದ್ರಿಂದ ಹೇಳ್ತಾರೆ ಯಾರ್ಯಾರು ಬಂದಿದ್ರು ವನವಾಸಕ್ಕೆ ಅಂತಂದ್ರೆ, ಪಾಂಡವಾನಾಂಚಯ ಭಾರ್ಯಾ ಪುತ್ರ ಅಪಿ ಸರ್ವಶಃ ಅನ್ವೇವ ಪಾಂಡವಾನ್ ಯಾತಾ ವನಮತ್ರೈವ ಸಂಸ್ಥಿತಾ. ದ್ರೌಪದಿ ದೇವಿಯಂತೂ 5 ಪಾಂಡವರ ಪ್ರಧಾನ ಪತ್ನಿ ದ್ರೌಪದಿ ದೇವಿಯರು ಕಾಡಿಗೆ ಹೊರಟಿದ್ರು. ಅದಲ್ಲದೆ ಬೇರೆಯವರು ಕೂಡ ಬೇರೆ ಬೇರೆಯವರನ್ನ ವಿವಾಹ ಮಾಡಿಕೊಂಡಿದ್ರು. ಧರ್ಮರಾಜ ದೇವಕಿ ಎನ್ನುವವಳನ್ನ ವಿವಾಹ ಮಾಡಿಕೊಂಡಿದ್ದ, ಶಿಶುಪಾಲನ ಮಗಳನ್ನ. ಅವಳು ಕಾಡಿಗೆ ಬಂದಿದ್ಲು. ನಕುಲ ಸಹದೇವರ ಹೆಂಡಂದರು ಮಾತ್ರ ಬಂದಿದ್ದಿಲ್ಲಂತೆ. ಪಾರ್ವತಿ ನಕುಲಸ್ಯಾಸೀತ್ ಭಾರ್ಯ, ನಕುಲನ ಹೆಂಡತಿ ಪಾರ್ವತಿ ಅಂತಿದ್ಲು. ಪೂರ್ವಂ ತಿಲೋತ್ತಮ, ತಿಲೋತ್ತಮ ಅನ್ನೋ ಅಪ್ಸರ ಸ್ತ್ರೀಯೇ ಪಾರ್ವತಿ ಅನ್ನೋ ಹೆಸರಿನಿಂದ ಹುಟ್ಟಿದ್ಲು. ನಕುಲನ ಹೆಂಡತಿಯಾಗಿದ್ಲು ಅಂತ ಹಿಂದೆ ಬಂದಿದೆ. ಅವಳು ಶಲ್ಯನ ಮಗಳು, ಶಲ್ಯರಾಜನ ಮಗಳು ಪಾರ್ವತಿ ಅಂತ ಅವಳ ಹೆಸರು. ಅವಳು ನಕುಲನ ಹೆಂಡತಿಯಾಗಿದ್ಲು. ಹಾಗೆ ಸಹದೇವನ ಹೆಂಡತಿ ಮತ್ತೊಬ್ಳು ಜರಾಸಂಧನ ಮಗಳು. ಜರಾಸಂಧನ ವಧೆ ಆದ ಮೇಲೆ ಜರಾಸಂಧನ ಮಗ ಸಮರ್ಪಣೆ ಮಾಡಿದ್ದ ಭೀಮನಿಗೆ ಆ ಕನ್ಯೆಯನ್ನ. ಭೀಮ ನನಗ್ ಬೇಡ ಸಹದೇವನಿಗಿರಲಿ ಅಂತ ತಂದು ಮದುವೆ ಮಾಡಿದ್ದ. ಆದ್ರಿಂದ ಜರಾಸಂಧನ ಮಗಳು ಸಹದೇವನ ಹೆಂಡತಿ. ಶಲ್ಯರಾಜನ ಮಗಳು ಪಾರ್ವತಿ ಎನ್ನುವವಳು ಹಿಂದೆ ತಿಲೋತ್ತಮೆಯಾಗಿದ್ದವಳು ನಕುಲನ ಹೆಂಡತಿ. ಅವರು ಮಾತ್ರ ಅವರಿಬ್ರು ಹೋಗಿದ್ದಿಲ್ಲಂತ, ವನವಾಸಕ್ಕೆ ಬಂದಿದ್ದಿಲ್ಲ. ಯಾಕೆ ಅಂದ್ರೆ ಕುಂತಿ ಬೇಡ ಅಂತ ತಡೆದಿದ್ಲಂತ. ನೀವಿಲ್ಲೇ ಇರಿ ಅಂತ ಕುಂತಿ ತಡೆದ್ರಿಂದ ಕುಂತಿ ಜೊತೆಗೆ ಅವರು ಹಸ್ತಿನಾವತಿಯಲ್ಲೇ ಇದ್ರು. ಬೇರೆ ಹೆಂಡಂದಿರೆಲ್ಲ, ಭೀಮನ ಹೆಂಡತಿ ಉದಾಹರಣೆಗೆ ಕಾಳಿದೇವಿ, ಇವರೆಲ್ಲ ಕಾಡಿಗೆ ಬಂದಿದ್ರು. ದೃಷ್ಟದ್ಯುಮ್ನಸ್ತತಃ ಕೃಷ್ಣಾಂ ಸಾಂತ್ವಯಿತ್ವೈವ ಕೇಶವಂ ಪ್ರಣಮ್ಯ ಸಮನುಜ್ಞಾತೋ ಭಾಗಿನೇಯೈ ಪುರಂ ಯಯೋ. ಪಾಂಡವರ ಮಕ್ಕಳು ಬಂದಿದ್ರಂತೆ ವನವಾಸಕ್ಕೆ. ದ್ರೌಪದಿ ದೇವಿಯಲ್ಲಿ ಹುಟ್ಟಿದಂಥ 5 ಜನ, ಪ್ರತಿವಿಂಧ್ಯ, ಶ್ರುತಶೋಮ, ಶ್ರುತಾನೇಕ, ಶ್ರುತಸ್ರವ ಇವರೆಲ್ಲ ಇದ್ದಾರೆ. ಶ್ರುತಕೀರ್ತಿ, ಈ 5 ಜನ ಅವರು ಕಾಡಿಗೆ ಬಂದಿದ್ರು. ದೃಷ್ಟದ್ಯುಮ್ನ ತಾನು ಕಾಡಿಗೆ ಬಂದು ಕೃಷ್ಣಾಂ ಸಾಂತ್ವಯಿತ್ವೈವ ಕೇಶವಂ ಪ್ರಣಮ್ಯ ಸಮನುಜ್ಞಾತೋ ಭಾಗಿನೇಯೈ ಪುರಂ ಯಯೋ. ದೃಷ್ಟದ್ಯುಮ್ನ ತನ್ನ ತಂಗಿಯಾದಂಥ ದ್ರೌಪದಿ ದೇವಿಯನ್ನ ಸಮಾಧಾನಪಡಿಸಿ ಸಾಂತ್ವನಗೊಳಿಸಿ ಅಲ್ಲೇ ಇದ್ದಂಥ ಕೃಷ್ಣನಿಗೂ ನಮಸ್ಕಾರ ಮಾಡಿ, ತಂಗಿ ಮಕ್ಕಳು ಆ ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶ್ರುತಾನೇಕ, ಶ್ರುತಸ್ರವ ಅವ್ರನ್ನೆಲ್ಲ ಕರ್ಕೊಂಡು ತಾನು ಪಂಚಾಲ ದೇಶಕ್ಕೆ ಹೋಗಿಬಿಟ್ಟನು. ಇವರೆಲ್ಲ ಯಾತಕ್ಕೆ ಸುಮ್ಮನೆ ವನವಾಸದಲ್ಲಿ ಅಂತ ತಂಗಿ ಮಕ್ಕಳನ್ನು ಕರ್ಕೊಂಡು ದೃಷ್ಟದ್ಯುಮ್ನ ಹೋದ. ದೃಷ್ಟಕೇತು ಬಂದು ದೇವಕಿ ದೇವಿಯನ್ನ, ತನ್ನ ತಂಗಿಯಾದಂಥ ದೇವಕಿಯನ್ನ ಕರ್ಕೊಂಡು ಅವನು ಕೂಡ ಹೋಗ್ಬಿಟ್ಟ. ಧರ್ಮರಾಜನ ಹೆಂಡತಿಯನ್ನು ಕರ್ಕೊಂಡು ಅವನು ತನ್ನ ಮನೆಗೆ ಹೋಗ್ಬಿಟ್ಟ. ಅವರೆಲ್ಲ ತವರು ಮನೆಗೆ ಹೋದ್ರು. ಕಾಶಿರಾಜ ಬಂದ. ಕಾಶಿರಾಜನು ಕೂಡ ಬಂದು ಭೀಮನ ಹೆಂಡತಿ ಕಾಳಿದೇವಿಯನ್ನು ಕರ್ಕೊಂಡು ಅವನು ಹೋದನಂತ. ಅದಂತೂ ಹಿಂದೆ ಬಂದಿದೆ, ಕಾಳಿ ಸ್ವಯಂವರ ಅಂತ. ಕಾಳಿದೇವಿಯನ್ನ ಮದುವೆ ಆಗಿದ್ದ. ಕಾಶಿರಾಜ ಬಂದು ಮಗಳನ್ನು ಕರ್ಕೊಂಡು ಹೋದ. ಪುರಂ ಯಯ ತುರಾದಾಯ ಕುಂತೈ ವಾನ್ಯಾ ಸಹ ಸ್ಥಿತಾ. ಬೇರೆಯವರೆಲ್ಲ ಕುಂತಿ ಜೊತೆಗೆ ಅಲ್ಲೇ ಇದ್ರು. ಸುಭದ್ರೆ ಅಭಿಮನ್ಯುವನ್ನ ಕೃಷ್ಣ ಕರ್ಕೊಂಡು ಹೋದ ದ್ವಾರಕೆಗೆ. ಈ ದ್ರೌಪದಿ ಮಕ್ಕಳು ಸ್ವಲ್ಪ ಕಾಲ ಪಂಚಾಲ ದೇಶದಲ್ಲಿದ್ದು ಮಾತಾಮಹನ ಮನೆಯಲ್ಲಿ, ಸೋದರ ಮಾವನ ಮನೆಯಲ್ಲಿ ಸ್ವಲ್ಪ ದಿವಸ ಇದ್ದು ಆಮೇಲೆ ಅವರೆಲ್ಲ ದ್ವಾರಕೆಗೆ ಹೋದ್ರಂತ. ಯಾಕೆಂದ್ರೆ ಕೃಷ್ಣ ಇವರು ಪಾಂಡವರ ಮಕ್ಕಳೆಲ್ಲ ನನ್ನ ಹತ್ರ ಇರ್ಲಿ ಅಂತ ಅಪೇಕ್ಷೆ ಪಟ್ಟಿದ್ದಂತೆ. ಕೃಷ್ಣನ ಹತ್ರ ಹೋಗಿ ಅಲ್ಲಿ ದ್ವಾರಕೆಯಲ್ಲಿ ಕೃಷ್ಣನ ಜೊತೆಗೆ ಬಹಳ ಚೆನ್ನಾಗಿ ಕಾಲಹರಣ ಮಾಡಿಕೊಂಡಿದ್ರಂತ. ಈ ಕಡೆ ಯೋಚನೆಯಲ್ಲಿ ಆ ರೀತಿ ಇದ್ರಂತವ್ರು. ಇಷ್ಟಾದ್ಮೇಲೆ ಧರ್ಮರಾಜ ಬಹಳ ನಿರ್ವಿಣ್ಣನಾದನಂತ. ಇವರೆಲ್ಲ ಹೋದ ಮೇಲೆ ಒಂದು ತೀರ್ಮಾನ ಮಾಡಿದನಂತ, ಇನ್ನು ಮೇಲೆ ದ್ರೌಪದಿ ದೇವಿ ನನಗೆ ಸೋದರ ಪತ್ನಿ, ತಮ್ಮನ ಹೆಂಡತಿ ಅಂತೆ ನಾನು ನೋಡ್ಕೊಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದನಂತೆ. ನಕುಲ ಸಹದೇವರಂತೂ ದ್ರೌಪದಿ ದೇವಿಯನ್ನು ಅತ್ತಿಗೆ ಅಂತ ಮಾಡಿಕೊಂಡ ವಿಚಾರ ಹಿಂದೆ ಬಂದಿದೆ. ಯಾವಾಗ ನಕುಲ ಶಲ್ಯರಾಜನ ಮಗಳನ್ನು ಮದುವೆ ಮಾಡಿಕೊಂಡಿದ್ದ, ಸಹದೇವ ಜರಾಸಂಧನ ಮಗಳನ್ನು ಮದುವೆ ಮಾಡಿಕೊಂಡ, ಆಗ ಅವರು ತೀರ್ಮಾನ ಮಾಡಿದ್ರಂತೆ ಇನ್ನು ದ್ರೌಪದಿ ದೇವಿ ನಮಗೆ ಅತ್ತಿಗೆ ಸ್ಥಾನದಲ್ಲಿರಲಿ ಅಂತ. ಆವಾಗಲೇ ಅವರು ಸಂಯಮದಿಂದ ಬಿಟ್ಟುಬಿಟ್ಟಿದ್ದು. ಧರ್ಮರಾಜ ಈಗ ಯಾಕೋ ಯೋಚನೆ ಮಾಡಿದನಂತೆ. ಕಾಡಿಗೆ ಬಂದ ಮೇಲೆ ಅವನ ಮನಸ್ಸಿಗೆ ಬಹಳ ಜುಗುಪ್ಸೆ ಅನಿಸ್ತು. ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಜೂಜಾಟ ಆಡಿ ಇವ್ರನ್ನೆಲ್ಲ ಪಣಕ್ಕಿಟ್ಟು ಈ ರೀತಿ ವನವಾಸಕ್ಕೆ ಬಂದೆ, ಹಿಂದೆ ಪಣಕ್ಕಿಟ್ಟು ಅವ್ರನ್ನ ದಾಸರು ಅಂತ ಒಪ್ಪಿಸಿಬಿಟ್ಟಿದ್ದೆ ಅಂತ ಬಹಳ ನಿರ್ವಿಣ್ಣನಾಗಿ
ತನಗೇ ಮನಸ್ಸಿಗೆ ಬೇಜಾರಾಗಿ ಇಷ್ಟು ತೀರ್ಮಾನ ಮಾಡಿದ. ತತಃ ಪರಂ ಧರ್ಮರಾಜ ನಿರ್ವಿಣ್ಣ ಸ್ವಕೃತೇನ ಭ್ರಾತೃಭಾರ್ಯಾಪದೇ ಕೃಷ್ಣಾಂ ಸ್ಥಾಪಯಾಮಾಸ ಸರ್ವದಾ. ಇನ್ನೆಂದೂ ಕೂಡ ನಾನು ದ್ರೌಪದಿಯನ್ನ ಪತ್ನಿ ಅಂತ ನೋಡಿಕೊಳ್ಳೋದಿಲ್ಲ, ಕೇವಲ ಭೀಮನ ಹೆಂಡತಿಯಾಗಿರಲಿ ಅಂತ ಯೋಚನೆ ಮಾಡಿಬಿಟ್ಟು ಭ್ರಾತೃಭಾರ್ಯ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಊಷುರ್ವನೇಚತೆ ಪಾರ್ಥ ಮುನಿಶೇಷಾನ್ನ ಭೋಜನ. ಈ ರೀತಿ ಧರ್ಮರಾಜ ತೀರ್ಮಾನ ಮಾಡಿದ. ಆಮೇಲೆ ಅವರೆಲ್ಲ ಋಷಿ ಮುನಿಗಳಿಗೆ ಅಕ್ಷಯ ಪಾತ್ರೆಯಿಂದ ಊಟ ಮಾಡಿಸಿ ಅವರೆಲ್ಲ ಊಟ ಆದ್ಮೇಲೆ ತಾವು ಊಟ ಮಾಡ್ತಿದ್ರಂತ. ಆ ಊಟದಲ್ಲೂ ಒಂದು ಧರ್ಮರಾಜ ಬೇರೆ ಒಂದು ಪದ್ಧತಿ ಹಾಕಿದನಂತೆ. ಮೊದಲು ಯತಿಗಳಿಗೆ ಋಷಿ ಮುನಿಗಳಿಗೆಲ್ಲ ಊಟ ಆಗಬೇಕು, ಆಮೇಲೆ ತನ್ನ ತಮ್ಮಂದಿರೆಲ್ಲ ಊಟ ಮಾಡಬೇಕು, ತಮ್ಮಂದಿರ ಊಟ ಆದ್ಮೇಲೆ ತಾನು ಆಮೇಲೆ ಊಟ ಮಾಡ್ತಿದ್ನಂತೆ. ಅಷ್ಟು ಬೇಜಾರಾಗಿತ್ತಂತ ಅವನಿಗೆ. ಮೊದಲು ಊಟ ಮಾಡ್ಲಿಕ್ಕೂ ಮನಸ್ಸಿಲ್ಲ, ಇವ್ರನ್ನೆಲ್ಲ ಕಾಡಿ ಕರ್ಕೊಂಡು ಬಂದಲ್ಲ, ವನವಾಸ ಆಗೋ ಹಾಗೆ ಮಾಡಿಬಿಟ್ನಲ್ಲ ಅಂತ ಅಷ್ಟು ಬೇಜಾರಾಗಿ ತಾನು ಅವ್ರದ್ದೆಲ್ಲ ಊಟ ಆದ್ಮೇಲೆ ಮಾಡಬೇಕು. ಆದ್ರೆ ಇವರು ತಮ್ಮಂದಿರಿಗೆ ಸಂಕೋಚ. ಅಣ್ಣನಾದಂಥ ಇವನನ್ನ ಯುಧಿಷ್ಠಿರನನ್ನ ಬಿಟ್ಟು ನಾವ್ ಹೇಗೆ ಊಟ ಮಾಡೋದು ಅಂತ ಅವ್ರಿಗೆ ಸಂಕೋಚ. ಅವರು ಊಟ ಮಾಡ್ಲಿಕ್ಕೆ ಕೇಳ್ತಿದ್ದಿಲ್ಲಂತೆ. ಆದರೆ ಕಟ್ಟಪ್ಪಣೆ ಮಾಡಿಬಿಟ್ಟಂತೆ, ನನ್ನ ಆಜ್ಞೆ ಇದು, ನೀವು ಮೊದಲು ಊಟ ಮಾಡಬೇಕು, ನನ್ನ ಆಜ್ಞೆಯನ್ನು ಪರಿಪಾಲಿಸ್ರಿ ಅಂತ ಹೇಳಿದಾಗ ಅವರೆಲ್ಲ ಊಟ ಮಾಡ್ತಿದ್ರಂತೆ. ಆಮೇಲೆ ಯುಧಿಷ್ಠಿರ ಊಟ ಮಾಡಬೇಕು. ಯುಧಿಷ್ಠಿರಂದಾದ ಮೇಲೆ ದ್ರೌಪದಿ ದೇವಿ ಆಮೇಲೆ ಊಟ ಮಾಡ್ತಿದ್ಲಂತೆ. ದ್ರೌಪದಿ ದೇವಿ ಊಟ ಆದ ಕೂಡಲೇ ಅಕ್ಷಯ ಪಾತ್ರೆ ಅನ್ನ ಖಾಲಿ ಆಗ್ತದೆ. ಆದ್ರಿಂದ ದ್ರೌಪದಿ ಕೊನೆ ಚಾನ್ಸ್ ಕೊಟ್ಟು, ಇಲ್ಲಿದ್ರೆ ಅವಳಿಗೂ ಮೊದಲೇ ಮಾಡು ಅಂತಿದ್ದ. ಅವಳು ಊಟ ಆದ್ಮೇಲೆ ಮತ್ತೆ ತನಗೂ ಇಲ್ಲ ಅಂತ ಆಗಿಬಿಡ್ತಿದ್ದ. ಅದಕ್ಕೆ ತಮ್ಮಂದರಿಗೆ ಮಾಡಿಸಿ ಆಮೇಲೆ ಹೀಗೆ. ಇದರಿಂದ ಮಹಾಭಾರತ ಹೇಳ್ತಾ ಇದೆ, ಊಟದ ವಿಷಯದಲ್ಲಿ ಅಷ್ಟು ನಿರ್ಬಂಧ ಇಲ್ಲ. ಮೊದಲು ಸಣ್ಣವರಿಗೆ ಶಿಷ್ಯರಿಗೆ ಹಾಕಿ ಬಿಡಬಹುದು, ಬೇರೆ ತಮ್ಮದು ಭಾಗ ತೆಗೆದಿಟ್ಟುಕೊಂಡು ಉಳಿದವರಿಗೆಲ್ಲ ಊಟ ಮಾಡಿಸಿ ತಾವು ಆಮೇಲೆ ಮಾಡಿದ್ರೆ ತಪ್ಪಿಲ್ಲ. ಎಷ್ಟೋ ಕಡೆ ಹಾಗೆ ಮಾಡ್ತಾರೆ ಮಠದಲ್ಲಿ, ಉಳಿದವ್ರಿಗೆ ಆಗಿ ಬಿಡ್ಲಿ ಅಂತ ಹೇಳಿ ಎಲ್ರಿಗೂ ಭೋಜನ ಮಾಡಿಸ್ತಾರೆ, ಆಮೇಲೆ ಮಾಡೋದು ಉಂಟು. ಇದು ಅಂಥ ವಿರುದ್ಧ ಏನಾಗೋದಿಲ್ಲ. ಯಾಕೆಂದ್ರೆ ಭುಕ್ತ ಶೇಷ ಆಗುವುದಿಲ್ಲ. ಅದನ್ನು ಬೇರೆನೇ ಪಾಕ ಇತ್ತು ಅಂತ ಆದಾಗ ಹಾಗೆ ಮಾಡಿಬಿಡಬಹುದು. ಒಂದೇ ಅಕ್ಷಯ ಪಾತ್ರೆಯಲ್ಲೇನೆ ಧರ್ಮರಾಜ ಹೀಗೆ ಮಾಡಿದ್ನಂತೆ. ಅದು ಅಲಂಘ್ಯತ್ವಾತ್ತದಾಜ್ಞಾಯ ಅನುಜಾ ಪೂರ್ವ ಭೋಜನ ಅಂತಾರೆ. ಅಪ್ಪಣೆ ಆಯಿತು ಅಣ್ಣಂದು, ಅದನ್ನು ಮೀರಬಾರದು ಅನ್ನೋ ದೃಷ್ಟಿಯಿಂದ ಅವರೆಲ್ಲ ಮೊದಲೇ ಊಟ ಮಾಡ್ತಿದ್ರು. ತಸ್ಯಾನಂತರಮೇವೈಕ ಭುಂಕ್ತೆ ಸಾ ಪಾರ್ಷತಾತ್ಮಜ. ಏನಾದ್ರೂ ಒಂದು ವಿಶೇಷ ಇದ್ದಾಗ ಹಾಗೆ ಮಾಡಿದ್ರೆ ತಪ್ಪಾಗುವುದಿಲ್ಲ. ಅರಗಿನ ಮನೆಯಲ್ಲಿದ್ದಾಗ ಎಲ್ರಿಗಿಂತ ಮೊದಲು ಭೀಮ ಊಟ ಮಾಡ್ತಿದ್ನಂತೆ. ಕುಂತಿನೂ ಆಮೇಲೆ ಮಾಡಬೇಕು, ಯುಧಿಷ್ಠಿರನು ಆಮೇಲೆ, ಮೊದಲು ಭೀಮ ಮಾಡ್ತಿದ್ನಂತೆ. ಅಲ್ಲಿ ಯಾಕೆ ಮಾಡ್ತಿದ್ದ ಭೀಮ ಅಂತಂದ್ರೆ ಅದು ಬೇರೆ ಉದ್ದೇಶ. ಅಲ್ಲೇನಾದ್ರೂ ವಿಷ ಹಾಕಿದ್ರೆ ಅಂತ ಮೊದಲು ತಾನು ಊಟ ಮಾಡ್ತಿದ್ನಂತೆ. ವಿಷ ಹಾಕಿತ್ತು ಅಂತಂದ್ರೆ ಅವ್ರಿಗೆ ಯಾರಿಗೂ ಉಳಿಸದೆ ಪೂರ್ತಿ ತಿಂದು ಬಿಡ್ತಿದ್ನಂತೆ. ವಿಷ ಹಾಕಿದ್ರೆ, ಅಕಸ್ಮಾತ್ ವಿಷ ಹಾಕಿಲ್ಲ ಅಂತ ಆದ್ರೆ ಅವ್ರಿಗೆ ಉಳಿಸ್ತಿದ್ನಂತೆ. ಇದು ಭೀಮ ಎಲ್ರಿಗಿಂತೂ ಮೊದಲು ಊಟ ಮಾಡಿದ ಕ್ರಮ ಹಾಗೆ. ಈ ರಹಸ್ಯ ಅರ್ಥ ಮಾಡಿಕೊಳ್ಳದೇನೆ ಬಾಯಿ ಬಂದ ಹಾಗೆ ಮಾತಾಡ್ತಾರೆ. ಅರಗಿನ ಮನೆಯಲ್ಲಿ ಎಲ್ರಿಗಿಂತ ಮುಂಚೆ ಭೀಮ ಉಣ್ತಾ ಇದ್ದ, ಅವನು ಹೊಟ್ಟೆ ಬಾಕ, ತನಗೆಲ್ಲಿ ಉಳಿಸ್ತಾರೋ ಇಲ್ಲೋ ಅಂತ ಅನುಮಾನ ಅಂತ. ಹಂಗಲ್ಲ, ವಿಷ ಹಾಕಿರ್ತಾರೆ ಅನ್ನೋ ದೃಷ್ಟಿಯಿಂದ ಮೊದಲು ಭೀಮ ಊಟ ಮಾಡ್ತೇವೆ. ಇಲ್ಲಿ ಅವರಿಗೆ ಬೇಜಾರಾಗಬಾರದು, ಅವರಿಗೆ ನಾನು ಇಷ್ಟು ಪ್ರಾಶಸ್ತ್ಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಧರ್ಮರಾಜ ಕಟ್ಟಪ್ಪಣೆ ಮಾಡಿದ. ಅವರೆಲ್ಲರೂ ಕೂಡ ಊಟ ಮಾಡಿದ ಮೇಲೆ ಮಾಡ್ತಿದ್ರಂತೆ. ಏವಂ ಸದಾ ವಿಷ್ಣು ಪರಾಯಣಾನಾಂ ತತ್ಪ್ರಾರ್ಪಣೈಕ ಅನ್ನ ಭುಜಾಂ ಪ್ರಯಾತಃ ಸಂವತ್ಸರಸ್ತತ್ರ ಜಗಾದ ಕೃಷ್ಣ ಭೀಮಾಜ್ಞೆಯ ಧರ್ಮರಾಜಂ ಸುವೇತ್ರಿ. ಅಂತೂ ವನವಾಸಕ್ಕೆ ಬಂದು 1 ವರ್ಷ ಕಳೀತಷ್ಟೆ. ಇನ್ನೂ 12 ವರ್ಷ ಇದೆ. 11 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, 1 ವರ್ಷ ಮಾತ್ರ ಕಳೀತು. ಕಳೆದು ಕೂಡಲೇ ಏಕಾಂತದಲ್ಲಿ ಒಂದ್ಸಲ ಭೀಮ ದ್ರೌಪದಿ ದೇವಿ ಜೊತೆಗೆ ಮಾತಾಡಿದ್ನಂತೆ. ದ್ರೌಪದಿ ದೇವಿ ಜೊತೆಗೆ ಮಾತಾಡಿ ಹೇಳ್ತಾ ಇದ್ದಾನೆ, ನೀನು ಹೋಗಿ ಮೊದಲು ಧರ್ಮರಾಜನ ಹತ್ರ ಒಂದು ನ್ಯಾಯ ತೆಗೆಯಿಂದ. ಏನು ಅಂತಂದ್ರೆ, ಆಯ್ತು 1 ವರ್ಷ ಆಯ್ತು, ಆದ್ರಿಂದ ನಾವಿನ್ನು ನಾಡಿಗೆ ಹೋಗಿಬಿಡ್ಬಹುದು, ನಮ್ಮ ಊರಿಗೆ ಹೋಗಿಬಿಡ್ಬಹುದು ಅಂತ ಮಾತು ತೆಗಿ ಅಂತ. ಭೀಮನ ಉದ್ದೇಶ ಏನು ಅಂತಂದ್ರೆ, 12 ವರ್ಷ ಆದ್ಮೇಲೆ, 1 ವರ್ಷ ಅಜ್ಞಾತವಾಸ ಆದ್ಮೇಲೆ ದುರ್ಯೋಧನಾದಿಗಳು ರಾಜ್ಯ ಕೊಡೋದಿಲ್ಲ ಅಂತ ಇವನಿಗೆ ಮೊದಲೇ ಗೊತ್ತು. 12 ವರ್ಷ ಆದ್ಮೇಲೆ ವನವಾಸ ಮುಗಿದ ಮೇಲೂ ಕೂಡ ಅವರು ಕೊಡೋದಿಲ್ಲ, ಮತ್ತೇನಾದ್ರೂ ನೆಪ ಹಾಕಿ ಜಗಳ ತೆಗಿತಾರೆ. ಆದ್ರಿಂದ ಆವಾಗಲಾದ್ರೂ ಯುದ್ಧವನ್ನಾದರೂ ಕೂಡ ಮಾಡಿ ನಾವು ರಾಜ್ಯ ಪಡಿಲೇಬೇಕು. ಇದು 12 ವರ್ಷಕ್ಕಿಂತ ಮುಂಚೆ ಇವನು ಯೋಚನೆ ಮಾಡಿದ್ದು. 12 ವರ್ಷಕ್ಕಿಂತ ಮುಂಚೆ ಈ ಯೋಚನೆ ಮಾಡಿದ ಭೀಮ. ಈ ರೀತಿ ನಾವು 12 ವರ್ಷ ಆದ್ಮೇಲೆ ಅವರು ಒಂದು ವೇಳೆ ಕೊಡದೇ ಇದ್ರೆ ಯುದ್ಧ ಮಾಡಬೇಕು. ಆವಾಗ ಧರ್ಮರಾಜ ಒಪ್ಪೋದಿಲ್ಲ ಅಂತ ಗೊತ್ತು ಇವನಿಗೆ. ಯಾಕೆ ಅಂದ್ರೆ 12 ವರ್ಷ ಕಾಡಿನಲ್ಲಿದ್ನಲ್ಲ. ಈಗ ನಿನ್ನೆ ಹೇಳಿದೆ, 10,000 ಯತಿಗಳು, 88,000 ಮುನಿಗಳು.
ಅಷ್ಟು ಜನರ ಜೊತೆಗೆ ವಾಸ ಮಾಡ್ತಾ ಇದ್ದಾಗ ಅದೇ ಮನುಷ್ಯ ಹಂಗೆ ಇದ್ ಬಿಡ್ತಾನ ಅವನು. ಇದೇ ಸುಲಭ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ, ಹಿಂಗೆ ಇದ್ ಬಿಡೋಣ ಅಂತ. ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಅಭ್ಯಾಸ ಆಯ್ತು ಅಂದ್ರೆ ಅದಕ್ಕೆ ಒಗ್ಗಿಬಿಡ್ತಾನೆ. ವನವಾಸ ಅಭ್ಯಾಸ ಮಾಡಿಕೊಂಡು ಅದಕ್ಕೆ ಒಗ್ಗಿಕೊಂಡು ಅಲ್ಲೇ ಇದ್ದು ಬಿಟ್ರೆ ಕಷ್ಟ ಅಂತ ಭೀಮ 12 ವರ್ಷ ಇನ್ನೂ ಇರ್ಲಿಕ್ಕೆ ಶುರು ಮಾಡಿದ್ನಂತೆ. ದ್ರೌಪದಿ ದೇವಿ ಹತ್ರ ಹೇಳಿ ಕಳಿಸ್ತಾ ಇದ್ದಾನೆ, ನೀನು ಹೋಗಿ ಧರ್ಮರಾಜನ ಹತ್ರ ಮಾತು ತೆಗಿ, ಇಲ್ಲದಿದ್ರೆ ಅತಿಮಾರ್ಧವ ಯುಕ್ತತ್ವಾತ್ ಧರ್ಮರಾಜ 14 ಅಪಿ ವರ್ಷೆ ಗುರುಭಯಾದ್ ರಾಜ್ಯಂ ನೇಚ್ಛತಿ ಪ್ರಭು. 12 ವರ್ಷ ಆದ್ಮೇಲೂ ಕೂಡ ಧೃತರಾಷ್ಟ್ರ ಏನಾದ್ರೂ ಒಂದು ಮಾತು ಹೇಳಿಬಿಟ್ರೆ ಅಲ್ಲೇ ಇದ್ಬಿಡಿ, ಹಾಗಿದ್ರು ಅಭ್ಯಾಸ ಆಗಿದ್ದಿಲ್ಲ ಅಂದ್ರೆ ಹೂ ಅನ್ನೋ ಪೈಕಿ. ಆದ್ರಿಂದ ಅವನು ನಾಡಿಗೆ ಹೋಗ್ಲಿಕ್ಕಿಲ್ಲ, ಅದನ್ನ ಈಗಿಂದಲೇ ನಾವು ಪೀಠಿಕೆ ಹಾಕೋಣ ಅಂತ ವಿಚಾರ ಮಾಡಿದನು. 13 ವರ್ಷ ಆದ ಮೇಲೆ ರಾಜ್ಯಕ್ಕೆ ಹೋಗ್ಲಿಕ್ಕೆ ಈಗ 12 ವರ್ಷಕ್ಕಿಂತ ಮುಂಚೆ ಭೀಮ ದ್ರೌಪದಿ ಮೂಲಕ ಪೀಠಿಕೆ ಹಾಕ್ತಾ ಇದ್ದಾನೆ. ಮಾರುತಿ ಪ್ರೇಷಯ ಮಹಾಸ ಕೃಷ್ಣಾಂ ಪ್ರಸ್ತಾವಹೇತವೇ. ಪ್ರಾಸ್ತಾವಿಕ ಅಂತಿರ್ತದಲ್ಲ, ಪೀಠಿಕೆ ಮುನ್ನುಡಿ ಅಂತಿರ್ತದೆ. ಇದು ದ್ರೌಪದಿ ಮುನ್ನುಡಿ. ಮೊದಲು ಮುನ್ನುಡಿ ಕೊಟ್ಟವಳು ದ್ರೌಪದಿ ದೇವಿ ಭೀಮಸೇನ ದೇವರಿಗೆ. ಮುಂದಿನ ಮಾತೆಲ್ಲ ಭೀಮಸೇನ ದೇವರದ್ದು. ನೀನು ಮುನ್ನುಡಿಯಾಗಿ, ನೀನು ಪ್ರಾಸ್ತಾವಿಕವಾಗಿ, ಪೀಠಿಕೆಯಾಗಿ ನೀನು ಮಾತೆತ್ತು, ಮತ್ತೆ ನಾನು ನೋಡ್ಕೊಳ್ತೇನೆ ಎಂದ ಭೀಮ. ದ್ರೌಪದಿ ಭೀಮನ ಉದ್ದೇಶ ಇಷ್ಟೇನೆ, ಏನಾದ್ರೂ ಒಂದು ವಾದ ಮಾಡಿ ಈಗ ಧರ್ಮರಾಜನ ಹತ್ರ ಪ್ರತಿಜ್ಞೆ ಮಾಡಿಸ್ಬೇಕು. 13 ವರ್ಷ ಆದ ಮೇಲೆ ನಾವು ರಾಜ್ಯಕ್ಕೆ ಹೋಗೋದು ನಿಶ್ಚಿತ. ಒಂದು ವೇಳೆ ಅವರು ಕೊಡದೇ ಇದ್ರೆ ಯುದ್ಧವನ್ನಾದರೂ ಮಾಡಿ ರಾಜ್ಯಭಾರ ಮಾಡೋಣ, ಇಷ್ಟು ಧರ್ಮರಾಜನ ಹತ್ರ ಪ್ರತಿಜ್ಞೆ ಮಾಡಿಸ್ಬೇಕು ಅಂತ ಭೀಮ ದ್ರೌಪದಿಯನ್ನು ಮುಂದೆ ಕಳಿಸಿದ. ದ್ರೌಪದಿ ದೇವಿ ಬಂದು ಹೇಳ್ತಾ ಇದ್ದಾಳೆ, ಕ್ಷಮಾ ಸರ್ವತ್ರ ಧರ್ಮೋನ ಪಾಪ ಹೇತುಶ್ಚ ದುರ್ಜನೆ ರಾಜ್ಞಾಂ ಸಾಮರ್ಥ್ಯಯುಕ್ತಾನಾಂ ಇತಿ ಸಂಸ್ಥಾಪ್ಯ ಶಾಸ್ತ್ರತಃ. ಇದ್ದಕ್ಕಿದ್ದ ಹಾಗೆ ದ್ರೌಪದಿ ದೇವಿ ಬಂದು, ನನಗೊಂದು ವಿಚಾರ ಹೊಳೆದಿದೆ, ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತೀನಿ, ಆಗಬಹುದೇ ಅಂತ ಕೇಳಿಲ್ಲಂತ. ಏನ್ ವಿಚಾರ ಹೇಳು ಅಂತ ಅಂದ ಧರ್ಮರಾಜ್. ಇವನಿಗೆಲ್ಲ ಇಷ್ಟೆಲ್ಲ ಕಥೆ ಗೊತ್ತಿಲ್ಲ, ಇವರಿಬ್ಬರು ಮಾತಾಡ್ಕೊಂಡು. ಭೀಮ ದ್ರೌಪದಿ ಒಳಗೊಳಗೆ ಮೊದಲು ಅವಾಂತರ ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದು ಗೊತ್ತಿಲ್ಲ. ಇಲ್ಲಿ ಬಂದು ದ್ರೌಪದಿ ದೇವಿ ಒಂದು ವಿಚಾರ ಹೇಳಬೇಕು ಅಂತಂದಾಗ ಹೇಳು ಅಂತಂದ. ಈ ಸಾಮರ್ಥ್ಯ ಇರತಕ್ಕಂಥ ರಾಜರು, ಕ್ಷತ್ರಿಯರು ಎಂದೂ ಕೂಡ ತಾಳ್ಮೆ, ಕ್ಷಮಾ ಅಂತ ಕೂಡಬಾರದು ಅಂತ ಶುರು ಮಾಡಿದ್ರು. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಸಾಮರ್ಥ್ಯ ಇರತಕ್ಕಂಥ ರಾಜರು ಕ್ಷಮ ಅಂತೂ ಕೂಡಬಾರದು. ಹತ್ವಾ 14 ವರ್ಷೇ ಧರ್ತರಾಷ್ಟ್ರಾನ್ ಅರಾಜ್ಯದಾನ್ ಕರ್ತುಂ ರಾಜ್ಯಂ ಪುರೋಗಂತ ಭವಾನೀತಿ ಅಗ್ರಜೇನಃ ಕಾರಯನ್ ಸತ್ಯ ಶಪಥಂ ವಿವಾದಸ್ಯ ಕ್ರಮೇಚ್ಛಯ. ಇದು ವಾದ ಮಾಡುವ ಕ್ರಮ. ಈ ರೀತಿ ಪೀಠಿಕೆ ಪ್ರಾರಂಭ ಮಾಡಿದ್ರು. 13 ವರ್ಷ ಆದಮೇಲೆ 14ನೇ ವರ್ಷದಲ್ಲಿ ಕೊಂದಾದ್ರೂ ಕೂಡ ದುರ್ಯೋಧನನನ್ನು ಕೊಂದಾದ್ರೂ ರಾಜ್ಯಭಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಸ್ಬೇಕು. ಈ ರೀತಿ ದ್ರೌಪದಿ ದೇವಿ ಹೇಳಿದಾಗ ಧರ್ಮರಾಜ ಅಂತಾನೆ, ಹಾಗಂದ್ರೆ ಹೇಗೆ, ರಾಜರಿಗೆ ಕ್ಷಮ ಅನ್ನೋದು ಇರಲೇಬೇಕು. ಎಲ್ಲ ಬೇರೆಯವರು ಅನ್ಯಾಯ ಮಾಡಿರ್ತಾರೆ, ಕೆಟ್ಟವರು ಇರ್ತಾರೆ, ತಪ್ಪು ಮಾಡ್ತಾರೆ, ಅದಕ್ಕೆಲ್ಲ ನಾವು ಶಿಕ್ಷೆ ಕೊಟ್ಕೊಳ್ತಾ ಹೋಗಬಾರ್ದು. ಕ್ಷಮ ಇರಬೇಕು ಮನುಷ್ಯನಿಗೆ. ಅಲ್ಲ, ಅವರು ಕೆಟ್ಟ ರಾಜರು ಕೆಟ್ಟ ಕೆಲಸ ಮಾಡಿದ್ರು ಅಂತಂದ್ರೆ ಎಲ್ಲ ಪರಮಾತ್ಮನ ಸಂಕಲ್ಪ, ದೈವೇಚ್ಛೆಯಿಂದ ಮಾಡಿರ್ತಾರೆ. ಎಲ್ಲ ಹರಿಚ್ಛೆ, ನಮ್ದೇನಿದೆ ಅಂತಾನೆ ಧರ್ಮರಾಜ. ನಮ್ದೇನಿದೆ ಎಲ್ಲ ಹರಿಚ್ಛೆ ಮಾಡಿರ್ತಾರೆ. ಇತ್ಯುಕ್ತ ಆಹ ನೃಪತಿ ಪರಮಾಕ್ಷಮೈವ ಸರ್ವತ್ರ ತದ್ವಿಧೃತಮೇವ ಜಗತ್ ಸಮಸ್ತಂ. ಕ್ಷಮ ಅನ್ನೋದು ಇರೋದ್ರಿಂದಲೇ ಇವತ್ತು ಈ ಜಗತ್ತು ನಡೆದಿತ್ತು. ಕ್ಷಮ ಇಲ್ಲದೆ ಇದ್ರೆ ಈ ಜಗತ್ತು ಎಂದೋ ನಾಶ ಆಗಿ ಹೋಗ್ತಿತ್ತು. ಕರ್ತಾಚ ಸರ್ವ ಜಗತ್ತ ಸುಖ ದುಃಖ ಯೋರ್ಹಿ. ನಮಗಿನ್ನೊಬ್ರು ದುಃಖ ಕೊಟ್ಟಿರಬಹುದು, ಆದ್ರೂ ನಾವು ಕ್ಷಮೆಯಿಂದ ಇರಬೇಕು. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರ ಸುಖಕ್ಕೂ ದುಃಖಕ್ಕೂ ಆ ನಾರಾಯಣನೇ ಕಾರಣ. ಅವ್ರು ನಮಗೆ ದುಃಖ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಕ್ಷಮೆ ಬಿಟ್ಟು ಬಿಟ್ರೆ ಹೇಗೆ ಅಂತ ಧರ್ಮರಾಜನ ವಾದ. ಆಗ ದ್ರೌಪದಿ ದೇವಿ ವಾದ ಮಾಡಿಲ್ಲಂತೆ, ಹಾಗಾದ್ರೆ ಕ್ಷಮೆ ಅಂತ ಕೂತ ಮೇಲೆ ಈ ರಾಜ ಅಂತ ಈ ಪದವಿ ಯಾತಕ್ಕೆ ಬೇಕು? ಕ್ಷಮಾ ಮಾಡ್ಲಿಕ್ಕೆ ರಾಜ ಪದವಿನೋ ಅಂತ ಕೇಳ್ತಾಳ. ಒಬ್ಬನು ರಾಜ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ಯಾಕೆ ಅಂತಂದ್ರೆ, ಯಾರು ಅವನಿಗೆ ಏನ್ ಅನ್ಯಾಯ ಮಾಡಿದ್ರು ಕ್ಷಮಾ ಮಾಡ್ಕೊಂಡು ಇರ್ಲಿ ಬಿಡು ಅಂತ ಕ್ಷಮಾ ಮಾಡ್ಲಿಕ್ಕೆ ರಾಜ ಪದವಿ ಬೇಕಾ? ಯಾಕೆ ಸಿಂಹಾಸನ ರಾಜ ಅಂತ ಯಾಕೆ ಹುಟ್ಟಿದ್ದು ಇದೆಲ್ಲ ಅಂತ ದ್ರೌಪದಿ ದೇವಿ ವಾದ. ಎಲ್ಲದಕ್ಕೂ ಪರಮಾತ್ಮನೇ ಕಾರಣ ಅಂತ. ಹಾಗಾದ್ರೆ ಸುಖ ದುಃಖನೂ ಕೂಡ ಅವ್ರಿಗೆ ಕರ್ತೃತ್ವನೇ ಇಲ್ವೇನು? ಜೀವರಿಗೆ ಕರ್ತೃತ್ವ ಇದ್ದೇ ಇದೆ. ಆದ್ರಿಂದ ಸುಖ ದುಃಖ ಅನುಭವಿಸಬೇಕಾದವರು ಜೀವ, ಕರ್ತೃತ್ವ ಇದ್ದೇ ಇದೆ, ಇಲ್ಲ ಅಂತ ಹೇಳೋ ಹಾಗಿಲ್ಲ. ಒಂದು ಮಗು ನಡೀತದೆ, ನಡೆಯುವಾಗ ಅಪ್ಪ ಅಮ್ಮ ಹಿಡ್ಕೊಂಡು ನಡೆಸ್ತಾರೆ. ಏನು ಗೊಂಬೆ ನಡ್ಕೊಂಡು ಹೋದಾಗ ಎಳ್ಕೊಂಡು ಹೋಗ್ತಾರೇನು? ನಡಿ ಅಂತಾರೆ, ಇವರು ನಡೆಸ್ತಾರೆ, ಅದೂ ನಡೀತದೆ. ಇವರು ನಡೆಸ್ತಾರೆ, ಅದೂ ನಡೀತದೆ. ಹಸು ಹಾಲು ಕೊಡ್ತದೆ, ಆ ಹಾಲು ಕರಿಯೋನು ಹಾಲು ಕರಿಯೋದು ಹೌದು. ಇವನು ಹಾಲು ಕರಿತಾನೆ, ಅದೂ ಕೊಡ್ತದೆ. ಹಸು ಹಾಲು ಕೊಡದೆ ಇದ್ರೆ ಇವನು ಕರಿಯೋದೇನ್ ಬಂತು? ಸುಮ್ಮನೆ ಎಳೆಯೋದಲ್ಲ, ಅದೂ ಕೊಡ್ತದೆ. ಅದು ಒಂದಿಷ್ಟು ಒಳಗಡೆಯಿಂದ ಪ್ರೇರಣೆ ಮಾಡ್ತದಂತೆ, ಹಾಲು ಸುರಿಸ್ತದೆ. ಅದಕ್ಕೂ ಒಂದು ಕರ್ತೃತ್ವ ಇದೆ, ಇವನಿಗೂ ಒಂದು ಕರ್ತೃತ್ವ ಇದೆ, ಹಾಲು ಕರಿಯುವಂತ.
ಮಗುನೂ ನಡೀತದೆ, ಇವರೂ ನಡೆಸ್ತಾರೆ. ಬರಿ ಬರಿ ಅಂತಂದ್ರೆ ಬರಿ ಅಂತ ಅಂತೀವಿ, ನಾವು ಬರೆಸ್ತೀವಿ, ಅದು ಬರೀತದೆ. ಗೊಂಬೆ ಕೈಯಿಂದ ಬರೆದ ಹಾಗೆ ಯಾರೂ ಬರೆಸೋದಲ್ಲ. ಅಕ್ಷರ ತಿದ್ದಿಸುವಾಗ ಒಂದು ಗೊಂಬೆಯನ್ನು ಹಿಡ್ಕೊಂಡು ಬರೆಸಿದ್ರೆ ಅದು ಬರೆಸೋದು ಅಂತ ಅರ್ಥ ಅಲ್ಲ. ಅದರಂತೆ ಪರಮಾತ್ಮ ಮಾಡಿಸ್ತಾನೆ, ನಾವು ಮಾಡ್ತೇವೆ. ನಮಗೂ ಒಂದು ಕರ್ತೃತ್ವ ಅನ್ನೋದು ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷ ಸಿದ್ಧವಾದದ್ದಿದೆ. ಮಗುವಿನ ಹಾಗೆ ಜಡದ ಹಾಗಲ್ಲ. ಜೀವ ಜಡಕ್ಕಿಂತ ಮೇಲಿದ್ದಾನೆ, ಪರಮಚೇತನ ಪರಮಾತ್ಮನಿಗಿಂತ ಕೆಳಗಿದ್ದಾನೆ, ಮಧ್ಯವರ್ತಿಯಾಗಿದ್ದಾನೆ. ಆದ್ರಿಂದ ಜಡಕ್ಕೆ ಯಾವ ರೀತಿಯಾದ ಕರ್ತೃತ್ವ ಇಲ್ಲ. ಒಂದು ಗೊಂಬೆಯನ್ನು ಕೂತ್ಕೊಂಡು ಅಕ್ಷರಾಭ್ಯಾಸ ಮಾಡಿಸಿದ್ರೆ ಅದು ಬರೀತು ಅಂತ ಯಾರು ಹೇಳೋದು. ಅದ್ರದ್ದೂ ಒಂದು ಪ್ರಯತ್ನ ಇದ್ದೇ ಇರ್ತದೆ. ಅದು ಕೂಡ ಕೈ ಆಡಿಸ್ತದೆ, ನಾವು ಕೈ ಹಿಡಿದು ಬರೆಸ್ತೇವೆ. ಹಾಗೆ ಪರಮಾತ್ಮ ಜೀವರಿಗೊಂದು ಕರ್ತೃತ್ವವನ್ನು ಕೊಟ್ಟು ತಾನು ಮಾಡಿಸ್ತಾನೆ. ಮತ್ತೆ ಪರಾಧೀನ ಕರ್ತೃತ್ವ ಅನ್ನೋದು ಇದ್ದೇ ಇದೆ. ಕರ್ತೃತ್ವನೇ ಇಲ್ಲ ಅನ್ನೋ ಮಾತು ಇದು ಸರಿಯಲ್ಲ. ಇದು ದ್ರೌಪದಿ ದೇವಿ ವಾದ ಮಾಡ್ತಾ ಇದ್ದ. ಇಲ್ಲ ಅಂತಾದ್ರೆ ಎಲ್ಲ ಸುಖ ದುಃಖಗಳಿಗೆ ಅವನು ಭಾಗ್ಯ ಆಗ್ಬೇಕಾಗ್ತದೆ ಅಂತ ಅಂದ್ಬಿಟ್ಲು. ಇನ್ನೂ ಸಿಟ್ಟು ಬಂತು ಧರ್ಮರಾಜನಿಗೆ. ಏನ್ ಮಾತಾಡ್ತಾ ಇದ್ದೀನಿ ನೀನು? ಪರಮಾತ್ಮನೇ ಸುಖ ದುಃಖ ಕರ್ತೃ ಅಂತ, ಪರಮಾತ್ಮನನ್ನು ಅಸುತಂತ್ರ ಅಂತ ಮಾಡ್ತಾ ಇದ್ದೀಯ ನಿನ್ನ ವಾದ ಶಕ್ತಿಯಿಂದ ಅಂತ ಬೈಲಿಕ್ಕೆ ಶುರು ಮಾಡಿ. ಯಾವಾಗ ಬೈಲಿಕ್ಕೆ ಶುರು ಮಾಡಿದ ದ್ರೌಪದಿ ದೇವಿ ಲೋಕ ಶಿಕ್ಷಣಾರ್ಥವಾಗಿ ಸುಮ್ಮನಾಗಿ ಬಿಟ್ಟಂತೆ. ಯಾಕೆಂದ್ರೆ ಸಾಕ್ಷಾತ್ ಭಾರತೀ ದೇವಿಯರು ಅವ್ರಿಗೆ ಬೇಕಾದಷ್ಟು ವಾದ ಮಾಡೋ ಶಕ್ತಿ ಇತ್ತು. ವಾಚಾಲತಾ ನಾತಿತರಾಂಹಿ ಶೋಭತೆ. ಹೆಣ್ಣು ಮಕ್ಕಳು ಗಂಡಂದ್ರ ಜೊತೆಗೆ ವಾದ ಮಾಡಬಹುದು, ಅವ್ರಿಗೆ ಸಿಟ್ಟು ಬಂದ ಕೂಡಲೇ ಸುಮ್ಮನಾಗಬೇಕು ಅಂತ ಲೋಕದೃಷ್ಟಿಯನ್ನು ತಿಳಿಸ್ಲಿಕ್ಕೋಸ್ಕರ ದ್ರೌಪದಿ ದೇವಿ ಸುಮ್ಮನಾಗಿ ಬಿಟ್ಲ. ಅಂದ್ರೆ ಹೇಳದೇನೆ ಕೂಡಬಾರದಂತೆ, ಅವ್ರಿಗೆ ಹೇಳೋದು ಹೇಳಬೇಕು. ಸಿಟ್ಟು ಬಂತು ಅಂತ ಗೊತ್ತಾದ ಕೂಡಲೇ ಸುಮ್ಮನಾಗಿ ಬಿಡ್ತಾರೆ. ಸಿಟ್ಟು ಬಂದಾಗ್ಲೂ ಮತ್ತೆ ಹೇಳಲಿಕ್ಕೆ ಹೋದ್ರೆ ಇನ್ನೇನೇನೋ ಆಗ್ತದೆ. ಅದನ್ನ ದ್ರೌಪದಿ ದೇವಿಗೆ ಏನಾಗುದಿಲ್ಲ. ದ್ರೌಪದಿ ದೇವಿ ಇನ್ನೂ ಸಮರ್ಥನೆ ಮಾಡಿ ಆಳು. ಆದ್ರೆ ಇದು ಲೋಕ ದೃಷ್ಟಿಯಿಂದ ಲೋಕಕ್ಕೆ ಶಿಕ್ಷಣಾರ್ಥವಾಗಿ ಈ ರೀತಿ ಮಾಡಿದ್ಲು ಅಂತ ಹೇಳ್ತಾರೆ. ಛಲೇನತೇನ ಪ್ರತಿಭಕ್ಷಿತಾಸ. ಛಲ, ಧರ್ಮರಾಜ ಛಲ ಅವಲಂಬಿಸಿಬಿಟ್ಟ. ಛಲ ಅಂತಂದ್ರೆ ದ್ರೌಪದಿ ದೇವಿ ಆಪಾದನೆ ಮಾಡಿ ಜೀವನಿಗೆ ಕರ್ತೃತ್ವನೇ ಇಲ್ಲ ಅಂತ ಆದ್ರೆ ಆವಾಗ ಪುಣ್ಯ ಪಾಪಗಳು ಯಾರಿಗೆ ಬರಬೇಕು? ಯಾರ ಕರ್ತನೋ ಅವನಿಗೆ ಬರಬೇಕು, ಪರಮಾತ್ಮನಿಗೆ ಬರಬೇಕಾಗ್ತದೆ. ಈ ರೀತಿ ಆಪಾದನೆ ಮಾಡಿದ್ರೆ ಅದನ್ನ ಅವನು ಪರಮಾತ್ಮನನ್ನೇ ಇವಳು ಬೈತಿದ್ದಾಳೆ ಅಂತ ಏನೋ ಅಪಾರ್ಥ ಮಾಡಿಕೊಂಡು ಛಲ ಅಂತಾರೆ. ಇದಕ್ಕೆ ಹೇಳಿದ್ದನ್ನ ವಿಚಿತ್ರವಾಗಿ ತಿಳ್ಕೊಂಡು ವಾದ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಛಲ. ಛಲೇನ ತೇನ ಪ್ರತಿಭಕ್ಷಿತಾಸ. ಈ ರೀತಿ ಇವನು ಅಪಾರ್ಥ ಮಾಡಿಕೊಂಡು ಭಗವಂತನನ್ನೇ ಅವನ್ನೇ ಸುಖ ದುಃಖಕ್ಕೆ ಭಾಗಿ ಈ ರೀತಿ ಹೇಳ್ತಿದ್ದಾಳೆ ಅಂತ ತಿಳ್ಕೊಂಡು ಬೈದಾಗ ಸಮಾಪಯಾಮಾಸ ನೃಪಮ್ಯತ ಸ್ತ್ರೀ ವಾಚಾಲತಾ ನಾತಿತರಾಂಹಿ ಶೋಭತೆ ಸ್ತ್ರೀಣಾಂ ತತಃ ಪ್ರಾಹ ವೃಕೋದರಸ್ತಂ. ಹಾಗಾದ್ರೆ ಕ್ಷಮಾ ಮಾಡ್ರಿ, ನಾನಿನ್ನು ಮಾತಾಡೋದಿಲ್ಲ ಅಂತ ವಿನಯದಿಂದ ಕ್ಷಮಾ ಕೇಳಿ ಸುಮ್ಮನಾಗಿ ಬಿಟ್ಟಂತ. ವಾಚಾಲತಾ ನಾತಿತರಾಂಹಿ ಶೋಭತೆ ಆಚಾರದ ಮಾತು. ಸ್ತ್ರೀಷು, ಹೆಣ್ಣು ಮಕ್ಕಳು ಹೆಚ್ಚು ಗಂಡಂದ್ರ ಜೊತೆಗೆ ವಾದ ಬೆಳೆಸಬಾರದು ಅನ್ನೋದನ್ನ ತಿಳಿಸಿದಂತೆ. ಇಷ್ಟು ಪೀಠಿಕೆ ಹಾಕಿ ಸುಮ್ಮನಾದಾಗ ಭೀಮ ಬಂದಂತೆ. ಏನೋ ಮಾತನಾಡ್ತಿತ್ತಲ್ಲ ಏನು ಅಂತ ಬಂದ. ಏನೂ ಗೊತ್ತಿಲ್ಲದವನ ಎಲ್ಲ ಹೇಳಿ ಕಳಿಸಿ ಪೀಠಿಕೆ ಹಾಕಿಸಿ ಏನು ಅಂತಂದಾಗ ಹಿಂಗೆ ಅಂತಂದ ಕೂಡಲೇ ಸರಿಯಾಗಿದೆಯಲ್ಲ ದ್ರೌಪದಿ ಹೇಳಿದ್ದು ಅಂತ ಶುರು ಮಾಡಿಬಿಟ್ಟ. ಸರಿಯಾಗಿ ಇದೆಯಲ್ಲ, ಕರ್ತೃತ್ವ ಇದ್ದೇ ಇದೆ ಜೀವನಿಗೆ. ಓಂ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಓಂ ಅಂತ ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಪ್ರಭುರ್ಹಿ ಜೀವ ಜಡಮಪೇಕ್ಷ ಅಂತಾರೆ. ಪ್ರಭುರ್ಹಿ ಜೀವ ಜಡಮಪೇಕ್ಷ. ಜಡಕ್ಕೆ ಹೋಲಿಸಿದರೆ ಜೀವ ಪ್ರಭು, ಅವನಿಗೆ ಕರ್ತೃತ್ವ ಇದೆ. ನಡಿ ಅಂತಂದ್ರೆ ನಡೆಯೋದಿಲ್ಲ. ನಡಿ ಅಂತ ಬಾಯಲ್ಲಿ ಹೇಳ್ತೀವಿ, ಮಕ್ಕಳನ್ನ ನಡೆಸ್ತೀವಿ. ಹಂಗೆ ಪರಮಾತ್ಮ ಶಾಸ್ತ್ರದ ಮೂಲಕ ಮಾಡ್ರಿ ಅಂತ ಹೇಳ್ತಾನೆ, ತಾನು ಮಾಡಿಸ್ತಾನೆ. ಆದರೆ ರಥ ಎಳೆದಂಗೆ ಎಳ್ಕೊಂಡು ಹೋಗೋದಲ್ಲ, ರಥದ ಹಾಗಲ್ಲ. ಅದು ಒಂದು ಚೈತನ್ಯ, ಒಂದು ಇಚ್ಛಾಶಕ್ತಿ ಅನ್ನೋದನ್ನು ತುಂಬಿದ್ದಾನೆ. ಬಹಳ ಚೆನ್ನಾಗಿ ಹೇಳ್ತಾನೆ ಭೀಮ. ಪೂರ್ತಿ ಜಡದ ಹಾಗೆ ನಮಗೇನಿಲ್ಲ, ಎಲ್ಲ ಪರಮಾತ್ಮನಾಧೀನ, ಸುಮ್ಮನೆ ಕೂಡ ಹಂಗಿಲ್ಲ. ಆ ರೀತಿ ಮಾಡುವವ್ರು ಯಾರು ಅಂತಂದ್ರೆ ಮೂರ್ಖರಂತೆ, ತಮೋಯೋಗ್ಯರು ಹಾಗೆ ಹೇಳ್ತಾರಂತೆ. ಹಾಗಾದ್ರೆ ತಮೋಯೋಗ್ಯರು ಅಲ್ದಿದ್ದವರು ಸಾತ್ವಿಕರು ಏನ್ ಹೇಳಬೇಕು? ನಮಗೂ ಪರಮಾತ್ಮ ಜಡಕ್ಕೆ ಇಲ್ಲದೆ ಇರತಕ್ಕಂಥ ಇಚ್ಛಾಶಕ್ತಿಯನ್ನು ಕೊಟ್ಟಿದ್ದಾನೆ, ಪ್ರಯತ್ನ ಕರ್ತೃತ್ವ ಕೊಟ್ಟಿದ್ದಾನೆ, ಒಂದು ಕರ್ತೃತ್ವ ಶಕ್ತಿ ನಮ್ಮಲ್ಲಿ ತುಂಬಿದ್ದಾನೆ. ಸಂಪೂರ್ಣ ಜಡ ಇಟ್ಟಂಗೆ ನಮ್ಮನ್ನು ಇಟ್ಟಿಲ್ಲ. ನಮ್ಮನ್ನು ಜೀವ ಅಂತ ಒಂದು ಪ್ರತ್ಯೇಕ ಕ್ಯಾಟಗರಿ ಮಾಡಿದ್ದಾನೆ. ಜಡ ಬೇರೆ, ಜೀವ ಅಂತ ಒಂದು ಪ್ರತ್ಯೇಕ ಪುಟ್ಟಿಯಲ್ಲಿ ನಮ್ಮನ್ನು ಹಾಕಿದ್ದಾನೆ. ಆದ್ರಿಂದ ನಮಗೂ ಒಂದು ಕರ್ತೃತ್ವವನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಭಗವಂತ ಕೊಟ್ಟ ಕರ್ತೃತ್ವ ನಮ್ಮಲ್ಲಿದೆ ಅಂತ ಈ ರೀತಿ ಅನುಸಂಧಾನ ಮಾಡಿಕೊಂಡು, ಇದು ಭಗವದ್ ದತ್ತವಾದದ್ದು. ನಾಳೆನೇ ಬರ್ತದೆ ದತ್ತ ಸ್ವಾತಂತ್ರ್ಯ ಸಂಧಿ. ಈ ರೀತಿ ದತ್ತ ಸ್ವಾತಂತ್ರ್ಯ ಅಂತ ಒಂದು ಇದ್ದೇ ಇದೆ ಅಂತ ತಿಳ್ಕೊಳ್ಳುವವನು ಜೀವ. ಎಲ್ಲ ದೈವೇಚ್ಛೆ ಮಾಡೋದೆಲ್ಲ ಮಾಡಿಬಿಟ್ಟು ದೈವೇಚ್ಛೆ ಅಂತ ಆ ರೀತಿ ನೆಪ ಹಾಕುವವನು ಅವನು ತಾಮಸನಾಗ್ತಾನೆ. ಹೀಗೆಲ್ಲ ಭೀಮಸೇನ ದೇವರು
ಜೀವರಿಗೆ ಕರ್ತೃತ್ವ ಇದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ನಾನು ಮಾಡಿದೆ ಅಂತ ಸಾಕ್ಷಿಯಿಂದ ಪ್ರತಿಯೊಬ್ಬರಿಗೂ ಅನುಭವ ಇದೆಯೋ ಇಲ್ವೋ? ಇಂಥ ವಾದ ಮಾಡಿ ಧರ್ಮರಾಜ ನನ್ನ ವಾದದಲ್ಲಿ ಸೋಲಿಸಿ ಪ್ರತಿಯೊಂದು ವರ್ಣದ ಕರ್ತವ್ಯ ಕರ್ಮಗಳು ಏನು, ಕ್ಷತ್ರಿಯರಾದವರಿಗೇನು ಕರ್ತವ್ಯ, ಇದನ್ನೆಲ್ಲ ಪ್ರತಿಪಾದನೆ ಮಾಡಿ ಯುದ್ಧ ಮಾಡಲೇಬೇಕಾದದ್ದು. ಕ್ಷತ್ರಿಯರಿಗೆ ಅದು ಧರ್ಮ. ಯಾರು ಜೂಜಾಟ ಆಡ್ತಾರೆ, ಮೋಸ ಮಾಡ್ತಾರೆ, ಅಂಥವರನ್ನ ಸದೆ ಬಡಿಬೇಕಾದದ್ದು ಕ್ಷತ್ರಿಯರಾದ ನಮ್ಮ ಕರ್ತವ್ಯ.